ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಈಗ ಚೆನ್ನೈಯಲ್ಲಿದ್ದೀವಿ. ಅಲ್ಲಿ ಏಷ್ಯನ್ ಪೇಂಟಲ್ಲಿ ಖಾಲಿ ಮಾಡಿಕೊಂಡು ಈಗ ಲೋಡಿಗೆ ಬಂದಿದ್ದೀವಿ. ಸಿಟಿ ಒಳಗಡೆ ರಾತ್ರಿ ಒಂದು ಹತ್ರ ಲೋಡ್ ಮಾಡಿಕೊಂಡು ಈಗ ಇನ್ನೊಂದು ಕಡೆ ಬಂದಿದ್ದೀವಿ. ಇದು ಸಿಟಿ ಒಳಗಡೆ ಇದ್ದೀವಿ. ಇನ್ನು ಚೆನ್ನೈಯಲ್ಲಿ ಪೇಪರ್ ರೋಲು ಲೋಡ್ ಆಗ್ತಿದೆ. ಚೆನ್ನೈಯಿಂದ ಈಗ ಮುಂಬೈಗೆ ಮತ್ತೆ ಹಿಂದೆಗಡೆ ತೋರಿಸ್ತೀನಿ. ಅವು ಪ್ಲಾಸ್ಟಿಕ್ ಪೇಪರ್ ರೋಲ್ ಬರ್ತಾವಲ್ಲ, ಅದು ಲೋಡ್ ಆಗ್ತಿದೆ. ಏನು ನೋಡ್ತಾ ಇದ್ದೀರಾ, ಅದೇ ರೋಲೇ ಪೇಪರ್ ರೋಲು ಲೋಡ್ ಮಾಡಿರೋದು. ಎಲ್ಲ ಮಿಕ್ಸ್ ಇದ್ದಾವೆ, ಒಂದೊಂದು ಥರ ಪೇಪರ್ ಇದ್ದಾವೆ. ಪೇಪರ್ ರೋಲುಗಳವೆಲ್ಲ ಅಲ್ಲಿ ಸಿಟಿಯಲ್ಲಿ ಒಂದು 4-4.25 ಟನ್ ಐತೆ. ಅದು ಅಲ್ಲಿ ಲೋಡ್ ಮಾಡ್ಕೊಂಡು ಬಂದೆ. ಇನ್ನು ಬಾಕಿದು ಇಲ್ಲಿ ಐತೆ. ಇದರಲ್ಲಿರೋದು ಸ್ವಲ್ಪ, ಮತ್ತು ಇನ್ನೊಂದು ಗಾಡಿ ಇಲ್ಲೊಂದು ನಿಂತಿತ್ತು, ಒಂದು ಗಾಡಿ ಪಕ್ಕದಲ್ಲಿ, ಅದು ಹೋಗೈತಿ ಲೋಡ್ ಮಾಡ್ಕೊಬರೋಕ್ಕೆ. ಅವೆಲ್ಲ ಕಡೆನೂ ಹೋಗಿ 3-4 ಹತ್ರ ಲೋಡ್ ಮಾಡಬೇಕು ಅಂದ್ರೆ ಆಗೋಲ್ಲ. 2 ಹತ್ರನೋ 1 ಹತ್ರನೋ ಆದರೆ ಏನೋ ಅನ್ಬೋದು. ಅದಕ್ಕೆ ಅವ್ರು ಹೋಗಿ ಲೋಡ್ ಹಾಕೋಬರೋಕ್ಕೆ ಗಾಡಿಯಲ್ಲಿ ಅವ್ರು ಲೋಡ್ ಮಾಡಿಕೊಂಡು ಬರ್ತಾರೆ. ಬಂದುಬಿಟ್ಟು ಕ್ರಾಸಿಂಗ್ ಮಾಡ್ತಾರೆ, ಅದು ಇನ್ನೊಂದು ಗಾಡಿಯಲ್ಲಿ. ಪ್ರೆಸೆಂಟು ಈಗ ನಮ್ದು ಇಷ್ಟ ಆಗೈತೆ ಲೋಡು. ಒಂದು 10:30 ಆಗೈತಿ ಟೈಮ್. ಈಗ ಒಂದು 12 ಗಂಟೆ ಅಷ್ಟೊತ್ತಿಗೆ ಫುಲ್ ಲೋಡ್ ಆಗಿಬಿಟ್ಟು ಇಲ್ಲಿಂದ ಓಡಬೇಕಾಗುತ್ತೆ. ಇದೆಲ್ಲ ಕೂಡ ರಸ್ತೆ ಸರಿ ಇಲ್ಲ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ತುಂಬ ಟ್ರಾಫಿಕ್ ಇದೆ, ರಸ್ತೆ ಸರಿ ಇಲ್ಲವಲ್ಲ, ಅದಕ್ಕೆ ಗಾಡಿನ ಟಚ್ ಮಾಡ್ಕೊಂಡೆ ಹೋಗ್ಬಿಡ್ತಾರೆ. ಅಷ್ಟು ಹತ್ರದಿಂದ ಪಾಸ್ ಆಗ್ತಾಯಿರ್ತಾರೆ ಇಲ್ಲಿ. ನೈಟು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಬೆಳಗ್ಗೆ ಶುರು ಮಾಡಿದ್ದೀನಿ. ಇದು ಇನ್ನೊಂದು ಪಾಯಿಂಟಿಗೆ ಬಂದು ಟೋಟಲ್ 2 ಕಡೆ ನಮಗೆ ಲೋಡ್ ಆಗೋದು. ಫಸ್ಟ್ನೇ ಕಡೆ ಮಾಡ್ಕೊಂಡು ಬಂದಿದ್ದೀನಿ, 2ನೇ ಕಡೆ ನಿಲ್ಲಿಸಿದ್ದೀನಿ. ಇಲ್ಲಿಂದ ಲೋಡ್ ಮಾಡಿಕೊಂಡು ಹೊರಡಬೇಕು. ಇಲ್ಲೇ ಬೆಳಗ್ಗೆ ಅವರು ಪಾರ್ಟಿನೂ ಬಂದಿದ್ದಾರೆ ಇಲ್ಲಿಗೆ. ಅವರು ತಿಂಡಿ ಕೊಡಿಸಿದ್ರು, ಚೆನ್ನಾಗಿ ಮಾತಾಡಿಸಿದ್ರು, ತುಂಬ ಒಳ್ಳೆಯವರೇ. ಗಾಡಿಯಲ್ಲಂತೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟೊಂದು ಸೆಕೆ ಆಗ್ತಿದೆ. ಅದಕ್ಕೆ ಇಲ್ಲಿ ಬಿಲ್ಡಿಂಗ್ ಪಕ್ಕ ಇಲ್ಲಿ ಕೆಳಗಡೆ ಕೂತಿದ್ದೀನಿ. ಸ್ವಲ್ಪ ನೆರಳೈತೆ, ತಣ್ಣಗೆ ಗಾಳಿ ಬರ್ತೈತೆ. ಅಲ್ಲೆಲ್ಲ ಕೂಡ ಬಿಸಿಲಿತ್ತು, ಈಗ ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಆಗೈತೆ. ಅದಕ್ಕೆ ಆದರೂ ಕೂಡ ತುಂಬ ಸೆಕೆ. ಇನ್ನು ಬಿಸಿಲಿದ್ದರೆ ಇನ್ಯಾವ ರೀತಿ ಇರ್ತಿತ್ತು ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸಿದ್ದೀವಿ. ಇಲ್ಲೆಲ್ಲ ಕೂಡ ಏನೇನೋ ಶೆಡ್ಡು ಅದು ಇದು ರೆಡಿ ಮಾಡ್ತಾಯಿದ್ದಾರೆ. ಐತಲ್ಲ ಮನೆ ನೋಡ್ರಿ ಹೆಂಗೈತಿ. ಆ ಮನೆ ನೋಡ್ತಾಯಿದ್ರೆ ನಾವು ಯಾವಾಗಪ್ಪ ಈ ಥರ ಮನೆ ಕಟ್ಟೋದು ಅನಿಸುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಅವರೆಲ್ಲ ಕೂಡ ಅಷ್ಟೇ, ಒಳ್ಳೆ ಮನೆ, ಕಾರು ಇವಕ್ಕೆ ಆಸೆ ಪಡ್ತೀವಿ. ಕೋಟಿ ದುಡ್ಡು ಅವು ಏನು ಇಷ್ಟಪಡಲ್ಲ ಜಾಸ್ತಿ. ಇವೆಲ್ಲ ಇದ್ದರೆ ಸಾಕಪ್ಪ, ನೆಮ್ಮದಿಯಾಗಿ ಇರ್ಬೋದು, ಒಂದು ಮದುವೆ ಮಾಡಿಕೊಂಡು ಅನ್ನೋ ಥರ ಯೋಚನೆ ಮಾಡ್ತೀವಿ. ಹಂಗೈತದ ಮನೆ. ಅಂದರೆ ಏನು ಮಾಡೋಣ, ಸಮಸ್ಯೆಗಳು ಎಲ್ಲ ತುಂಬ ಇರ್ತಾವಲ್ಲ, ಅದರಿಂದಾಗಿ ಆಸೆಗಳನ್ನೆಲ್ಲ ಬಿಟ್ಬಿಡ್ತೀವಿ. ಮನೆಯಲ್ಲಿರೋ ಎಲ್ಲ ತಂದೆ ತಾಯಿ ಸಂಸಾರ ಇವೆಲ್ಲ ಇರ್ತಾವಲ್ಲ, ಅವನ್ನೇ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ ಈಗಿನ ಜನ್ರೇಷನಲ್ಲಿ. ಯಾಕಂದರೆ ದುಡಿಯೋ ಒಂದು 20,000 ದುಡಿದ್ರು, 25,000 ದುಡಿದ್ರು, ಖರ್ಚೆಲ್ಲ ಹೋಗಿ ಒಂದು 10,000 ಉಳಿಸೋದು ಕಷ್ಟ ಆಗಿಬಿಟ್ಟಿರುತ್ತೆ. ನಮ್ಮದರಲ್ಲಿ ಅಂಥ ಮನೆ ಇಲ್ಲಿ ಕಟ್ಟೋಣ. ಗಾಡಿ ಲೋಡೆಲ್ಲ ಆಗೈತೆ. ಟಾರ್ಪಲ್ ಹಗ್ಗ ನಾನು ಒಬ್ಬನೇ ಹಾಕಿದ್ದು. ಅವ್ರು ₹1,000 ಕೇಳ್ತಾರೆ ಇಲ್ಲಿ. ₹1,000 ಯಾವನು ಕೊಡ್ತಾನೆ ಇಲ್ಲಿ? ಯಾರು ಕೊಡ್ತಾರೆ ₹1,000? ನಮ್ಮ ಕರ್ನಾಟಕದಲ್ಲಿ ಕೂಡ 200-300 ರೂಪಾಯಿಗೆ ಕೊಟ್ಟರೆ, ಕೆಲವೊಂದು ಕಡೆ ₹100 ಕೊಟ್ಟರೆ ಹಾಕ್ಕೊಡ್ತಾರೆ. ₹1,000 ಕೇಳ್ತಾನೆ. ಅವನಿಗೆ ಗೊತ್ತಾಗೋದು ಬೇಡವಾ? ನಾವು ಒಬ್ಬನೇ ಹಾಕಿ ತೋರಿಸ್ತೀನಿ ಅಂತ ಒಬ್ಬನೇ ಹಾಕಿ ತೋರಿಸಿದ್ದೀನಿ. ಏನೋ ಅನ್ಕೊಬಿಟ್ಟಿದ್ದಾನೆ ನನ್ನ. ಅದಕ್ಕೆ ಒಬ್ಬನೇ ಹಾಕಿ ಅವನ ಮುಂದೆನೇ ತೋರಿಸ್ದೆ. ಅವನು ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟವನು. ಒಬ್ಬನೇ ಹೆಂಗೆ ಹಾಕ್ತಾನೆ, ನೋಡೋಣ ಹಂಗೆ ಏನು ನೋಡ್ಕೊಂಡಿದ್ದಾನೆ ನೋಡ್ರಿ. ಹಗ್ಗ ಟಾರ್ಪಲ್ ಹಾಕಿ ಕೈ ಬೆರಳೆಲ್ಲ ಹಂಗಾಗ್ಬಿಟ್ಟವೆ, ಎಲ್ಲ ಹೊಡೆದೋಗಿದ್ದಾವೆ ನೋಡ್ರಿ. ಒಳ್ಳೆ ಗಾರೆ ಕೆಲಸಕ್ಕೆ ಹೋದಾಗ ಇದು ಸಿಮೆಂಟ್ ಮುಟ್ಟಿದ್ರೆ ಹೆಂಗಾಗುತ್ತೆ, ತೂತ ಥರ ಚರ್ಮ ಎಲ್ಲ ಬಿಚ್ಚಿಬಿಟ್ಟೈತಿ. ಬಪ್ಪೆ ಬಂದುಬಿಟ್ಟಾವೆ, ಏನೂ ಮಾಡೋಕ್ಕಾಗಲ್ಲ ನೋಡಿರಿ. ಈ ಕೈ ಅಷ್ಟೇ, ಆ ಬೆರಳು ಅಷ್ಟೇ. ಇಳಿತೀವಲ್ಲ ದಬಾಯಿಸಿ,
ಅದು ಬೇರೆ ಇಲ್ಲೇ ಎಲ್ಲನೂ ನಾನೇ ಹಾಕಿದ್ದು ಇದೆಲ್ಲ. ಆ ಕಡೆ ಮುಂಬೈಯಿಂದನೂ ಬರಬೇಕಾದ್ರೂ ಇಲ್ಲಿ ಲೋಡ್ ಆಗಬೇಕಾದ್ರೆ ಎನ್ ಆರ್ ಪುರದಲ್ಲೆಲ್ಲ ಅವರೇ ಹಾಕ್ಕೊಟ್ಟಿದ್ರು. ಅಲ್ಲಿ ಮುಂಬೈಯಲ್ಲಿ ನಾನೊಬ್ಬನೇ ಹಾಕಿದ್ದು, ಬಿಚ್ಚಿದ್ದು, ಮತ್ತೆ ಇಲ್ಲಿ ಹಾಕಿದ್ದು, ಟೈಟಿಗೆ ಹಿಂಗೆ ಇಳಿದಿದ್ದು, ಜಿಗ್ಬಿಟ್ಟು ಅದೇ ಎಫೆಕ್ಟ್ ಆಗಿದ್ದು. ಇಲ್ಲ ಅಂದಿದ್ರೆ ಇಷ್ಟೊಂದು ಇದಾಗ್ತಿರ್ಲಿಲ್ಲ. ಈ ಕಡೆ ಹಗ್ಗ ಟರ್ಪಲ್ಲಿ ಇಳಿದು ಈ ಕಡೆ ಗಾಡಿ ನಿಂಗೆ ಓಡಿಸಿ ನಿದ್ದೆ ಕಟ್ಕೊಂಡು ಪಿಕ್ಚರ್ ಬಿಟ್ಟೋಗುತ್ತೆ. ಇದೊಂದೇ ಇದೇ ಸಾಕ್ಷಿ. ಏನು ಹೇಳೋಣ, ಏನು ಮಾಡೋಕ್ಕಾಗಲ್ಲ. ಸಾವಿರಾರು ಕಿಲೋಮೀಟ್ರ್ ಓಡಿಸಿ ಇದನ್ನು ಮಾಡಿ ಎಲ್ಲ ಮಾಡಬೇಕು. ಅವಾಗೇ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಗೋದು. ನೋಡಿದಷ್ಟು ಈಸಿ ಅಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಏನು ದುಡ್ಡು ಅಷ್ಟೆಲ್ಲ ಬರ್ತಾ ಇರುತ್ತೆ, ಮಜಾ ಮಾಡ್ತಾ ಇರ್ತೀವಿ, ಒಳ್ಳೆ ಇನ್ನೇನು ಬೇಕು ಅಂತ. ಅವೆಲ್ಲ ಕಷ್ಟಪಟ್ರೆ ಆ ಥರ ದುಡ್ಡು ಬರೋದು, ಇಲ್ಲ ಅಂದರೆ ಬರೋದೇ ಇಲ್ಲ. ನೆತ್ತಿ ಮೇಲೆ ಮಾತ್ರ ಹಾಕಿದ್ದೀನಿ ಟಾರ್ಪಲ್, ಏನಾಗಲ್ಲ. ಅದು ಈಗ ಇವಾಗೆಲ್ಲ ಬೇಸಿಗೆಲ್ಲ ಬಿಸಿಲು ತುಂಬ ಐತೆ, ಮಳೆ ಏನು ಬರೋಲ್ಲ. ಮಾತ್ರ ಬಂದರೂ ಕೂಡ ಅದೇನು ಆಗಲ್ಲ. ಮಾಲ್ ಅಂತ ಮೆಟೀರಿಯಲ್, ಅದು ಪೇಪರು, ಪ್ಲಾಸ್ಟಿಕ್ ಪೇಪರ್ ಏನಾಗಲ್ಲ. ಆದರೂ ಸುಮ್ಮನೆ ಹಂಗೆ ನೆತ್ತಿ ಮೇಲೆ ಹಂಗೆ ಆ ಮಾಲ್ ಎಲ್ಲೂ ಅಲ್ಲಾಡ್ದಿರ ಮತ್ತು ಸೈಡಲ್ಲೆಲ್ಲ ಸ್ವಲ್ಪ ಸೇಫ್ಟಿ ಆಗಿರುತ್ತೆ ಅಂತ ಹಾಕಿದ್ದೀವಿ. ಆ ಮಾಲು ತುಂಬ ಜನಕ್ಕೆ ಕಾಣಿಸ್ಬಾರ್ದು ಅಷ್ಟೇ. ಅಲ್ಲಿ ಬಿಲ್ ಕೊಟ್ಟಿದ್ದು ತುಂಬ ಲೇಟ್ ಮಾಡಿದ್ರು. ಪಾರ್ಟಿಗೆ ದುಡ್ಡು ಹಾಕೋದು, ಬಿಲ್ ಕೊಡೋದು ಸ್ವಲ್ಪ ಲೇಟ್ ಆಯಿತು. ಒಂದು 6:30 ಹಂಗೆ ಬಿಟ್ಟಿವಿ. ಅಲ್ಲಿಂದ 6:30ಗೆ ಬಿಟ್ಟು ನಾನು ಸ್ಟಾಪಾಗಿ ಬಂದೆ. 1 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಕೃಷ್ಣಗಿರಿ ಬ್ರಿಡ್ಜ್ ಹತ್ರ ಬಂದೆ. ಬ್ರಿಡ್ಜ್ ಹತ್ರ ಬಂದಿದ್ದ ತಕ್ಷಣವೇ ಅವ್ರು ಪಾರ್ಟಿ ಇದ್ರಲ್ಲ, ಪಾರ್ಟಿ ಇಳ್ಕೊಬಿಟ್ರು. ಬಸ್ಗೆ ಹೋಗ್ತೀನಿ ನಾನು ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಬಸ್ಸಿಗೆ ಹಚ್ಬಿಟ್ಟು ಕಳಿಸ್ಬಿಟ್ಟೆ. ನಾನು ಇಲ್ಲೇ ಕಾಣಿಸ್ತಿದೆಯಲ್ಲ, ಇದೇ ಬಂಕ್ ಹತ್ರನೇ ಸೈಡಿಗೆ ಹಾಕಿ ತುಂಬ ನಿದ್ದೆ ಬರ್ತಿತ್ತು. ಅದಕ್ಕೆ ಇಲ್ಲೇ ಬಂಕ್ ಹತ್ರ ಸೈಡ್ ಹಾಕ್ಬಿಟ್ಟು ಮಲ್ಕೊಬಿಟ್ಟೆ. ಕೃಷ್ಣಗಿರಿ ಬ್ರಿಡ್ಜು ನಾವು ಆ ಕಡೆಯಿಂದ ಬಂದು ಹಿಂಗೆ ತಿರ್ಕೊಂಡು ಹಿಂಗೆ ಮೇಲೆ ಹತ್ತಿ ಸೀದಾ ಮುಂದೆ ಹೋದರೆ ಬೆಂಗಳೂರಿಗೆ ಹೋಗ್ತೀವಿ. ಹಂಗೆ ಬ್ರಿಡ್ಜ್ ಮೇಲೆ ಹಂಗೆ ಹೋಗ್ಬಿಟ್ರೆ ಸೀದಾ ಕನ್ಯಾಕುಮಾರಿ ತನಕ ಒಂದೇ ಹೈವೇನೇ ಅದು. ಅಂಗಾಸಿ ಹೋಗ್ಬಿಡುತ್ತೆ. ತುಂಬ ನಿದ್ದೆ ಇಳಿದಿತ್ತು, ಸುಸ್ತಾಗಿಬಿಟ್ಟಿದೆ. ಆ ಚೆನ್ನೈಯಲ್ಲಿ ನಿದ್ದೆನೇ ಬರಲಿಲ್ಲ ನನಗೆ. ಆ ಸೆಕೆಗೆ ಅದಕ್ಕೆ ನಿದ್ದೆನೇ ಬರಲಿಲ್ಲ. ಅದರಿಂದಾಗಿ ಆ ನಿದ್ದೆ ಎಫೆಕ್ಟೆಲ್ಲ ಈಗ ಇಲ್ಲಿ ಮಲ್ಕೊಳ್ಳೋಂಗಾಗ್ಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ಒಳ್ಳೆ ನಿದ್ದೆ ಆಯಿತು. ಈಗ ಇಲ್ಲಿಂದ ಹೊರಡಬೇಕು. ಬನ್ನಿ ಇಲ್ಲಿಂದ ಹೊರಡೋಣ. ನಾನು ರಾತ್ರಿ ಅಲ್ಲೇ 1-2 ಹತ್ರ ಟೀ ಕುಡ್ಕೊಂಡು ಚೆನ್ನೈಯಿಂದ ಬರಬೇಕಾದ್ರೆ 1-2 ಹತ್ರ ಟೀ ಕುಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಚೆನ್ನೈಯಲ್ಲಿ ಮಲ್ಕೊಳಕ್ಕಾಗಲ್ಲ, ತುಂಬ ಸೆಕೆ, ಸೊಳ್ಳೆ ಕಾಟ. ಅದರಿಂದಾಗಿ ನಿದ್ದೆನೇ ಬರಲಿಲ್ಲ ಸರಿಯಾಗಿ. ಅಲ್ಲಿ ಲೋಡ್ ಒಂದು ಕಡೆ ಸಿಟಿಯಲ್ಲಿ ಮಾಡ್ಕೊಂಬಂದಿದ್ವಲ್ಲ, ಅಲ್ಲಿ ಮಾಡ್ಕೊಂಬಂದು ಇನ್ನೊಂದು ಪಾಯಿಂಟಿಗೆ ಬಂದ್ವಲ್ಲ ಅವಾಗ. ಅದರಿಂದಾಗಿ ನಿದ್ದೆ ಎಫೆಕ್ಟು ತುಂಬ ಆಗಿಬಿಡ್ತು, ಓವರ್ ಆಗಿಬಿಡ್ತು. ಅದೇ ಎಫೆಕ್ಟೇ ಅನಿಸುತ್ತೆ. ಅಲ್ಲೇ ನಾವು ಬರ್ತಾ ರಾಣಿಪೇಟೆಯಿಂದ ಸ್ವಲ್ಪ ಮುಂದೆ ಬಂದು ಡೀಸೆಲ್ ಹಾಕ್ಸ್ಕೊಂಡಿದ್ದೀವಿ. ನಮಗೆ ಕರ್ನಾಟಕಕ್ಕೆ ಎಷ್ಟು ಬೇಕೋ ಅಷ್ಟು, ಕರ್ನಾಟಕಕ್ಕೆ ಹೋಗೋ ತನಕ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡಿದ್ದೀವಿ. ಒಂದು AdBlue ಬಕೆಟು ಹಾಕ್ಕೊಂಡಿದ್ದೀವಿ. ಮತ್ತು ಯಾಕಂದರೆ ಅಲ್ಲಿ ತಮಿಳ್ನಾಡಲ್ಲಿ ಈ ಕಡೆ ಎಲ್ಲ 3 ರೂಪಾಯಿ ಜಾಸ್ತಿ ಡೀಸೆಲ್ಲು, 93 ರೂಪಾಯಿ ಇದೆ. ಅದೇ ನಮ್ಮ ಕರ್ನಾಟಕದಲ್ಲಾದರೆ ಅದೇ 92-93 ರೂಪಾಯಿ ನಡೀತಿದೆ ಈ ಕಡೆ. ನಮ್ಮ ಕರ್ನಾಟಕದಲ್ಲಾದರೆ 89-90 ರೂಪಾಯಿ ಇದೆ. 3 ರೂಪಾಯಿ 4 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಅದರಿಂದಾಗಿ ಕಮ್ಮಿ ಹಾಕಿಸ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಹಾಕಿಸ್ಕೊಂಡ್ರೆ ನಮಗೆ ಅಲ್ಲೇ 400-500 ರೂಪಾಯಿ ಉಳಿದು ಬಿಡುತ್ತೆ ದುಡ್ಡು. ಅದರಿಂದಾಗಿ ಏನು ನೋಡ್ತಾ ಇದ್ದೀರೋ, ಸೀದಾ ಒಂದೇ ರೋಡೆ ಬೆಂಗಳೂರಿಗೆ ಹೋಗೋ ತನಕನೂ ಹೈವೇ. ಇದೂ ಅಲ್ಲಲ್ಲಿ ಹೊಸೂರು ಹತ್ರದಿಂದ ಈ ಟೋಲ್ ಬಿಡ್ತೀವಲ್ಲ ಕೃಷ್ಣಗಿರಿ, ಅಲ್ಲಿಂದ 3-4 ಕಡೆ ಡೈವರ್ಷನ್ಸ್ ಮಾಡಿದ್ದಾರೆ. ಸ್ವಲ್ಪ ರೋಡ್ ರೆಡಿ ಮಾಡ್ತಾಯಿದ್ದಾರೆ, ಬ್ರಿಡ್ಜ್ಗಳು ಅದು ಇದು. ಅಲ್ಲಲ್ಲಿ ಮುಂಚೆ ಚೆನ್ನಾಗಿತ್ತು ರೋಡು, ಎಲ್ಲ ಕಡೆನೂ ರೋಡ್ ಕೆಲಸಗಳು ಮಾಡ್ತಾಯಿದ್ದಾರೆ. ನೋಡ್ರಿ, ಈಗ ನನಗೆ ನಿದ್ದೆ ಬಂದಿದ್ದಕ್ಕೆ ಸೈಡ್ಗೆ ಹಾಕಿ ಮಲ್ಕೊಬಿಟ್ಟೆ.
ಅಷ್ಟೇ, ಟೆನ್ಷನ್ ತಗೊಳಕ್ಕೆ ಹೋಗ್ಬಾರ್ದು. ಕೆಲವರು ಹಂಗೆ ಓಡಿಸೋದು ಅದು ಇದು ಮಾಡಿ ಇಂಥ ಡೈವರ್ಷನ್ಸ್ ಅವು ಇವು ಎಲ್ಲ ಇರ್ತಾವಲ್ಲ ಅಂತ ಹತ್ರ ನಿದ್ದೆ ಕಣ್ಣಲ್ಲಿ ಎಫೆಕ್ಟ್ಗಳು ಮಾಡ್ಕೊಬಿಡ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ನೋಡ್ರಿ ಫಾಗ್ ಹೆಂಗೆ ಐತೆ, ಹಂಗೇ ಐತೆ. 7:30 ಆಗೈತೆ ಟೈಮು. ತುಂಬ ಹೊತ್ತು ಮಲ್ಕೊಬಿಟ್ಟಿದ್ದೀನಿ ಇಲ್ಲಿ. ಫಾಗ್ ನೋಡ್ರಿ ಎಷ್ಟೊಂದು ಐತೆ. ಈ ಕಡೆ ಎಲ್ಲ ಹಗಲೊತ್ತಲ್ಲಿ ನಿದ್ದೆನೇ ಬರಲ್ಲ, ತುಂಬ ಓವರ್ ಬಿಸಿಲಿರುತ್ತೆ. ನೈಟ್ ಹೊತ್ತು ಗಾಡಿ ಓಡಿಸ್ಕೊಂಡು ಹಗಲೊತ್ತು ಮಲ್ಕೊಳ್ಳೋಣ ಬಿಡು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಬಿಸಿಲಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ರಾತ್ರಿ ನೋಡಿದ್ರೆ ನಿದ್ದೆ ಇಳಿಯುತ್ತೆ. ಹಗಲೊತ್ತಲ್ಲಿ ನೋಡಿದ್ರೆ ಮಲ್ಗೋಕ್ಕಾಗಲ್ಲ. ಎಲ್ಲಿ ಮಲ್ಗೋಣ ಹೇಳ್ರಿ. ಇಲ್ಲಿ ಬಂಕವರು ತುಂಬ ಒಳ್ಳೆಯವರು. ಕೃಷ್ಣಗಿರಿ ಬ್ರಿಡ್ಜ್ ಹತ್ರ ಇರೋ ಬಂಕವರು. ಅಲ್ಲೇ ಹಾಕೊಂಡು ಮಲ್ಕೊಳ್ಳೋಣ, ನಾವು ನೋಡ್ಕೊತೀವಿ, ಟೆನ್ಷನ್ ತೊಗೋಬೇಡ್ರಿ ಅಂತಂದರು. ಸರಿ ಆಯಿತು. ಓವರಾಗಿ ನಿದ್ದೆ ಬರ್ತಿದೆ ಅಂತ ತಮಿಳಲ್ಲಿ ಮಾತಾಡಿದೆ. ಅದಕ್ಕೆ ಅವರು ಸರಿ ಆಯ್ತಣ್ಣ ಇಲ್ಲೇ ಹಾಕೊಂಡು ಮಲ್ಕೊಬಿಡ್ರಿ, ಬೆಳಗ್ಗೆ ಎಬ್ಬರಿಸ್ತೀನಿ, ಆರಾಮಾಗಿ ಹೋಗಿರತ್ತೆ, ಟೆನ್ಷನ್ನೇ ತೊಗೋಬೇಡ್ರಿ, ಏನು ಮಾಡೋಕ್ಕಾಗಲ್ಲ ಅಂತ. ಗಾಡಿ ಒಂಚೂರು ಮುಂದೆ ಬಿಡೋಕ್ಕೂ ಆಗ್ತಿಲ್ಲ, ಅಷ್ಟು ಶಕ್ತಿ ಇಲ್ದಿರ ಆಗ್ಬಿಟ್ಟಿದೆ. ಏನು ಟೋಲ್ ಹತ್ತತ್ರ ಇದ್ದೀವಿ. ಕಡೆ ಎಲ್ಲ ತುಂಬ ಸರಿ ಬಂದಿದ್ದೀವಿ. ಇಲ್ಲೆಲ್ಲ ಹುಣಸೆಹಣ್ಣು ಅವು ಇವು ತುಂಬಿಕೊಂಡು ಬಟಾಣಿ, ಅಂಡ ಬಾಂಡ, ಬೀನ್ಸು, ಈ ಕಡೆ ಮಧುರೈ ಈ ಕಡೆ ಕನ್ಯಾಕುಮಾರಿ ಆ ಸೈಡೆಲ್ಲ ಇದು ಯಾವ ಊರುಗಳು ಬರ್ತಾವಲ್ಲ ಆ ಕಡೆ ಎಲ್ಲ ಆಲೂಗಡ್ಡೆ ಎಲ್ಲ ತುಂಬಿಕೊಂಡು, ಆ ಕಡೆಯಿಂದ ಮುಂಬೈಗೆ ನುಗ್ಗೆಕಾಯಿ ಅವೆಲ್ಲ ತುಂಬಿಕೊಂಡು ಬಂದಿದ್ದೀವಿ. ಇಲ್ಲಿ ತಮಿಳ್ನಾಡು ಗಾಡಿಗೂ ಹೋಗ್ತಿದ್ದೆ ನಾನು ಮುಂಚೆ. ತಮಿಳ್ನಾಡು ಗಾಡಿ ನಮ್ಮ ಮುರುಗಣ್ಣ ಅವರು ಫ್ರೆಂಡ್ ಇದ್ದಾರಲ್ಲ, ಅವ್ರ ಕಡೆಯಿಂದ ಹೋಗಿದ್ದೆ. ನೋಡ್ರಿ ರಸ್ತೆಯಲ್ಲಿ ಯಾವುದೋ ಗಾಡಿ ಕೆಟ್ಟೋಗಿ ನಿಂತೋಗೈತೆ. ನಾವು ಕೃಷ್ಣಗಿರಿ ಬಿಟ್ಟು ಸ್ವಲ್ಪ ಮುಂದೆ ಬರ್ತೀವಲ್ಲ, ಟೋಲೆಲ್ಲ ಬಿಟ್ಟು ಅದಾದಮೇಲೆ ನಮಗೆ ಈ ಅಪ್ಪು ಸಿಗುತ್ತೆ. ಇಲ್ಲಿ ಲೊಕೇಶನ್ ಎಲ್ಲ ಚೆನ್ನಾಗಿರ್ತವೆ. ಏನು ನೋಡ್ತಾ ಇದ್ರು ಇದೆಲ್ಲ ಕೂಡ ಅಪ್ಪೆ. ಇಲ್ಲಿನೂ ಸುಮಾರು ಗಾಡಿಗಳು ಆಕ್ಸಿಡೆಂಟ್ ಆಗ್ತವೆ. ಇಂಥ ಅಪ್ಪಲ್ಲಿ ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಇಂಥ ಹತ್ರನೂ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಅದೇ ಬೇಜಾರು. ಈ ಬೆಟ್ಟ ಎಲ್ಲ ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಥರ ಚೆನ್ನಾಗಿದೆ ಈ ಕಡೆ ಎಲ್ಲ. ಎಲ್ಲ ಕೂಡ ಹಬ್ಬೆ. ಎಲ್ಲ ಗಾಡಿಗಳು ತುಂಬ ಸ್ಲೋ ಆಗಿ ಹೋಗ್ತವೆ ಇಲ್ಲಿ. ಏನು ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಐತೆ ಬೆಂಗಳೂರು. ಆರಾಮಾಗಿ ಹೋಗೋಣ. ಏನು ಅರ್ಜೆಂಟ್ ಇರೋ ಅಂಥ ಮಾಲು ಏನಲ್ಲ ಇದು. ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಬಾರ್ಡ್ರೆ. ಇದು ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್. ಇದು ಇಲ್ಲಿ RTO ಆಫೀಸ್ ಇದೆ. ಇಲ್ಲೇನು ಕಾಟ ಇರಲ್ಲ. ಕಾಟದ ಮೇಲೆ ಹೋಗೋ ಥರ ಏನಿರಲ್ಲ ಗಾಡಿ. ಇಲ್ಲಿ ಎಂಟ್ರಿ ಕೊಟ್ಟು ಬಿಲ್ ತೋರಿಸಿ ಎಂಟ್ರಿ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಅಲ್ಲಿ ತಮಿಳ್ನಾಡು ಬಾರ್ಡು ಪಾಸ್ ಮಾಡ್ಕೊಂಡು ಬಂದ್ವಿ. ಅದು ಹೈವೇದ ಮೇಲೇ ಇರೋದಕ್ಕೆ ಯಾರು ಇದು ಮಾಡಲ್ಲ ಸಣ್ಣ ಗಾಡಿಗಳಿಗೆ. ದೊಡ್ಡ ಗಾಡಿಗಳಿಗೆ ಮಾತ್ರ ಪಕ್ಕ ನಿಲ್ಲಿಸ್ಲೇಬೇಕಲ್ಲಿ. ಸಣ್ಣ ಗಾಡಿಗಳು ಬಿಟ್ಬಿಡ್ತಾರೆ. ತುಂಬ ಆ ಥರ ಹೈಟ್ ಲೋಡು, ತುಂಬ ಹೈಟ್ ಲೋಡು ಆ ಥರ ಈ ಥರ ಇದ್ದರೆ ಅದನ್ನು ಬಿಡಲ್ಲ ಅಲ್ಲಿನೂ. ನೋಡ್ರಿ ಅದೇ ಅದ್ರೊಳಗೆ ಹೋಗಿ ಬರಬೇಕು ನಾವು. ಫೈಲು ಡಾಕ್ಯುಮೆಂಟ್ಸು ಎಲ್ಲ ನೋಡ್ತಾನೆ. ಈಗ ಬಿಲ್ಲು ತಗೋಬೇಕು. ಬಿಲ್ಲಲ್ಲಿ ಇಟ್ಟಿದ್ದೆ. ಮೇಲೆ ಒಂದು ಸೀಲ್ ಹೊಡಿತಾನೆ. ಅದನ್ನು ಆ ಕಡೆ ಒಬ್ಬ ಹುಡುಗ, ಇವರು RTO ಆಫೀಸರ್ ನಿಂತಿರ್ತಾರೆ ಅಲ್ಲಿ. ಅವ್ರ ಪಕ್ಕ ಒಬ್ಬ ಹುಡುಗ ಇರ್ತಾನೆ. ಅಲ್ಲಿ ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ ವಾಪಸ್. ಏನಾದರೂ ಸೀಲ್ ಏನಾದರೂ ಇಲ್ಲ, ಹಂಗೆ ಹಿಂಗೆ ಏನಾದರೂ ಇದ್ದರೆ ಮತ್ತೆ ವಾಪಸ್ ಕಳಿಸ್ತಾರೆ. ಎಲ್ಲ ಕರೆಕ್ಟಾಗಿದ್ದರೆ ಸೀದಾ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೋದು. ಈಗ ಸೀಲ್ ಹೊಡಿಸ್ಕೊಂಡು ಬರಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ. ಏನು ನೋಡ್ತಾ ಇದ್ದೀರ ಇದೆಲ್ಲ ಕೂಡ ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲಿ ಹೆಬ್ಬಗೋಡಿ ಇದು.
ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೆಬ್ಬಗೋಡಿ. ಮುಂಚೆ ನಾನು ಸಣ್ಣವನಿದ್ದಾಗ ನಮ್ಮ ಅಪ್ಪ ನಮ್ಮಮ್ಮ ನಾನು ಒಂದು 3 ವರ್ಷ 4 ವರ್ಷ ಹುಡುಗ ಇದ್ದಾಗ ಇಲ್ಲೇ ಇದ್ದಿದ್ದು ನಾವು. ಒಂದು 5 ವರ್ಷ ಆಗಿರುತ್ತೆ ಅನಿಸುತ್ತೆ ನನಗೆ ಅವಾಗ ಇಲ್ಲೇ ಇದ್ದಿದ್ದು. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇಲ್ಲೇ ಕೆಲಸ ಮಾಡಿಕೊಂಡು ಇದ್ದರು. ಅದೆಲ್ಲ ಕೂಡ ತುಂಬ ನೆನಪಿದೆ ಇಲ್ಲೆಲ್ಲ. ಈಗ ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಈಗ ಮುಂದೆ ಹೋಗಿ ನೈಸ್ ರೋಡ್ ಹತ್ತಿ ನೈಸ್ ರೋಡಿಂದ ಸೀದಾ ನೆಲಮಂಗಲ, ದಾಬಸ್ಪೇಟೆ, ತುಮಕೂರು, ಸಿರಾ, ಹಂಗೆ ಸೀದಾ ದಾವಣಗೆರೆ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಹಂಗೆ ಹೊರಟೋಗ್ತೀವಿ. ಹಿಂಗೆ ಸೀದಾ ಹೋಗ್ಬಿಟ್ರೆ ಸಿಟಿ ಒಳಗೆ ಹೋಗ್ತೀವಿ. ಅಲ್ಲಿ ಫ್ಲೈಓವರ್ ಮೇಲೆ ಹೋದ್ರೂ ಸಿಟಿ ಒಳಗೆ ಹೋಗ್ತೀವಿ. ಫ್ಲೈಓವರ್ ಮೇಲೆ ಟೋಲ್ ಇರುತ್ತೆ, ಕೆಳಗಡೆಯಿಂದ ಟೋಲ್ ಇರಲ್ಲ. ಸಿಗ್ನಲ್ಗಳು ತುಂಬ ಸಿಗ್ತವೆ. ಹೀಗೆ ನಾವು ಇಲ್ಲಿ ಲೆಫ್ಟ್ ತಿರ್ಕೊಂಡು ಹೋದರೆ ನೈಸ್ ರೋಡಲ್ಲಿ ಹೋಗ್ತೀವಿ. ಸಿಗ್ನಲ್ ಬಿದ್ದೈತೆ, ಅದಕ್ಕೆ ನಿಲ್ಲಿಸಿದ್ದೀವಿ ಗಾಡಿ. ಈಗ ಅವಾಗೆ ನಾವು ನೈಸ್ ರೋಡ್ ಹತ್ತಿದ್ದೀವಿ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಬಿಟ್ಟು. ಏನು ನೋಡ್ತಾ ಇದ್ರೆ ಇದೆಲ್ಲ ಕೂಡ ನೈಸ್ ರೋಡು. ತುಂಬ ಚೆನ್ನಾಗಿದೆ ಈ ರೋಡು. ಹೆಂಗೆ ಅಂದರೆ ತುಂಬ ಸ್ಪೀಡಾಗಿ ಹೋಗ್ಬಿಡೋಣ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ರೋಡು. ಆದರೂ ಓವರ್ ಸ್ಪೀಡಿಂಗ್ ಮಾಡಬೇಡ್ರಿ ಯಾರು, ಒಂದು ಲಿಮಿಟ್ ಸ್ಪೀಡಲ್ಲಿ ಹೋಗ್ರಿ. ನಾವೀಗ ಬನ್ನೇರುಘಟ್ಟ, ಮೈಸೂರು ರಸ್ತೆ, ಮಾಗಡಿ ರಸ್ತೆ, ತುಮಕೂರು ಕಡೆ ಹೋಗಬೇಕು ಅಂದರೂ ಈ ರಸ್ತೆನ ಬಳಸ್ಬೋದು. ಸಿಟಿ ಒಳಗಡೆಯಿಂದ ಹೋಗೋ ಅವಶ್ಯಕತೆ ಇರಲ್ಲ. ಬೆಂಗಳೂರು ಸಿಟಿ ಒಳಗಡೆಯಿಂದ ಹೋಗಿ ಬರೋ ಅಷ್ಟೊತ್ತಿಗೆ ಪಿಕ್ಚರ್ ಬಿಟ್ಟೋಗುತ್ತೆ ಆ ಟ್ರಾಫಿಕಲ್ಲಿ. ಎಲ್ಲ ಗಾಡಿಗಳು ಅದೇ ರಸ್ತೆಯಲ್ಲೇ ಬೆಂಗಳೂರು ಸಿಟಿಯಿಂದನೇ ಪ್ರಯಾಣ ಮಾಡಿದ್ರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋದು ಇದು ನೈಸ್ ಅನ್ನೋ ಒಂದು ಸಂಸ್ಥೆ ಇದನ್ನು ಮೈಂಟೈನ್ ಮಾಡ್ತೈತೆ. ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ದೆ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅದ್ಯಾವುದೋ ಹಬ್ಬವು ಪ್ರೆಗ್ನೆಂಟ್ ಆಗಿರುತ್ತೆ, ಅದನ್ನೆಲ್ಲ ಹಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈ ರೋಡಲ್ಲಿ. ಅದರಿಂದಾಗಿ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಅಂಥವನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗಿಬಿಡುತ್ತೆ. ಮತ್ತು ನಿದ್ದೆಗಣ್ಣಲ್ಲಿ ಕೆಲವರೆಲ್ಲ ಕೂಡ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳು. ಮತ್ತು ಆ ಕಡೆ ಎಮರ್ಜೆನ್ಸಿ ಲೈನ್ ಐತಲ್ಲ, ಎಮರ್ಜೆನ್ಸಿ ಲೈನಲ್ಲಿ 2 ಕಡೆ ಗಾಡಿ ಇದ್ದಾಗ ಎಮರ್ಜೆನ್ಸಿಯಲ್ಲಿ ಲೈನಲ್ಲಿ ಬಂದುಬಿಟ್ಟು ಓವರ್ಟೇಕ್ ಮಾಡೋಕ್ಕೆ ನೋಡ್ತಾರೆ. ಅವಾಗ ಬಂದುಬಿಟ್ಟು ಹಿಂಗೆ ಸಡನ್ನಾಗಿ ಹಿಂಗೆ ತೂರು ಬಿಡ್ತಾರೆ. ಆ ಕಡೆ ಎಮರ್ಜೆನ್ಸಿ ಲೈನಲ್ಲಿ ಯಾವುದಾದ್ರೂ ಗಾಡಿ ನಿಂತಿದ್ದಾಗ ಅವಾಗ ಏನು ಮಾಡಿಬಿಡುತ್ತೆ, ಮುಂದೆಗಡೆ ಈ ಕಡೆ ಹೋಗ್ತಾ ಇರೋನು ಈ ಕಡೆ ಎಳೆದು ಬಿಡ್ತಾನೆ. ಇವನೇನು ಮಾಡ್ತಾನೆ, ಹೋಗ್ಬಿಟ್ಟು ಆ ಕಡೆ ಎಳೆದು ಬಿಡ್ತಾನೆ. ಆ ರೀತಿಯೂ ಕೆಲವೊಂದು ಆಕ್ಸಿಡೆಂಟ್ಗಳು ಆಗಿದ್ದಾವೆ ಈ ರೋಡಲ್ಲಿ. ಅದರಿಂದಾಗಿ ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡಿರಿ. ಆ ಎಮರ್ಜೆನ್ಸಿ ಲೈನಲ್ಲಿ ಜಾಸ್ತಿ 2 ವೀಲರ್ಗಳು ಓಡಾಡ್ತವೆ. ಅವರು ಕ್ಲೀನಾಗಿ ಹೋಗ್ತಾರೆ. ಆದರೂ ಕೂಡ ಕೆಲವರು ಕಾರುಗಳು, ಕೆಲವರು ಲಾರಿ ಅವ್ರು ಏನು ಮಾಡಿಬಿಡ್ತಾರೆ, ಓವರ್ಟೇಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಲಾರಿ ಅವ್ರು ಜಾಸ್ತಿ ಹೋಗಲ್ಲ, ಕಾರ್ ಅವರೇ ಜಾಸ್ತಿ ಹೋಗೋದು. ಆ 2 ವೀಲರ್ ಅವ್ರನ್ನೂ ಗುದ್ದುಬಿಡ್ತಾರೆ. ಪಾಪ 2 ಲೈನು, ಇದು ನಮ್ಮ ಮೈನ್ 2 ಲೈನೇ ಇರೋದಿಲ್ಲ. ಆದರೂ ಎಮರ್ಜೆನ್ಸಿ ಲೈನಲ್ಲಿ 2 ವೀಲರ್ ಅವರು ಓಡಾಡೋ ಥರ ಅಷ್ಟು ಜಾಗ ಇದೆ. ಆದರೂ ಸಹ ಕೆಲವೊಂದು ಮಿಸ್ಟೇಕ್ಗಳು ಮಾಡ್ತಾ ಇರ್ತಾರೆ. ಅಂಥ ಮಿಸ್ಟೇಕ್ಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದು 5 ನಿಮಿಷ ಲೇಟ್ ಆದರೆ ಇನ್ನೊಬ್ಬರು ಜೀವ ಉಳಿಸ್ದಂಗೂ ಆಗುತ್ತೆ. ನಾವು ಸೇಫಾಗಿ ನಾವು ಹೋಗೋಬೇಕಾಗಿರೋ ಡೆಸ್ಟಿನಿಗೆ ಸೇರ್ಕೊತೀವಿ. ಸುಮ್ಮನೆ ಯಾಕೆ ಬೇರೆಯವ್ರಿಗೂ ಸಮಸ್ಯೆಗಳು ಕೊಡೋದು, ನಾವು ಸಮಸ್ಯೆಗಳನ್ನ ಅನುಭವಿಸೋದು ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಬರೀ ನಾವು ಈ ಕಡೆ ಮೈಸೂರು ಮಾಗಡಿಗೆ ಅಲ್ಲ, ಹಿಂಗಾಸಿನೂ ಸಿಟಿ ಒಳಗೂ ಹೋಗ್ಬೋದು. ಬೆಂಗಳೂರು ಸಿಟಿ ಒಳಗೂ, ನಾಯಂದಹಳ್ಳಿ ಕಡೆ, ಕೆಂಗೇರಿ ಕಡೆ, ಮತ್ತು ಈ ಕಡೆ ಬೆಂಗಳೂರು ಸಿಟಿ ಒಳಗಡೆ ಈ ಕಡೆ ಕಳಶಿಪಾಳ್ಯ ಈ ಕಡೆ ಎಲ್ಲನೂ ಹೋಗ್ಬೋದು. ಈ ರಸ್ತೆಯಲ್ಲೂ ಸಹ ಏನಂದರೆ ಇದು ಟೋಲ್ ಬರುತ್ತೆ. ಕೆಲವರೆಲ್ಲ ಟೋಲ್ ಬಳಸ್ತೀರ ಹಂಗೆ ಸಿಟಿ ಒಳಗೆ ಹೋಗ್ಬಿಡ್ತಾರೆ. ಹಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಸಿಟಿ ಒಳಗೂ ಹೋಗುತ್ತೆ ಈ ರಸ್ತೆ. ಎಲ್ಲೆಲ್ಲಿ ನಮಗೆ ಡೈವರ್ಷನ್ಸು ಅಂದರೆ ಈಗ ಮೈಸೂರು ಕಡೆ ಹೋಗ್ಬೇಕಾದ್ರೆ ಹಿಂಗೆ ನೈಸ್ ರೋಡ್ ಕೆಳಗೆ ಇಳಿದು ಅಲ್ಲಿ ಆ ಕಡೆಯಿಂದ ತಿರ್ಕೊಂಡು ಹೋಗ್ತೀವಲ್ಲ, ಅವಾಗ ಎಲ್ಲೆಲ್ಲಿ ತಿರ್ಕೊಂತೀವಿ ಎಲ್ಲ ಕಡೆಯಿಂದನೂ ಬೆಂಗಳೂರು ಸಿಟಿ ಒಳಗೆ ಹೋಗ್ಬೋದು. ಕೆಲವ್ರಿಗೆ ಹಿಂಗಸಿನೂ ಹತ್ರ ಆಗುತ್ತೆ. ಅಂಥವರೆಲ್ಲ ಕೂಡ ಬೆಂಗಳೂರು ಸಿಟಿ ಒಳಗೆ ಹೋಗೋದಕ್ಕೆ ಇದೇ ರಸ್ತೆಯಲ್ಲೇ ಬಳಸ್ತಾರೆ. ಈ ರಸ್ತೆಯಲ್ಲೂ ಅಷ್ಟೇ ಎಲ್ಲ ಕಡೆನೂ ಕ್ಯಾಮ್ರಾ ಮತ್ತು ಸ್ಪೀಡೆಲ್ಲ ರೆಕಾರ್ಡ್ ಆಗೋ ಸೆನ್ಸರ್ಗಳೆಲ್ಲ ಇರ್ತವೆ ಇಲ್ಲಿ. ನಾವಿವಾಗ ನೆಲಮಂಗಲ ಎಲ್ಲ ಬಿಟ್ಟು ದಾಬಸ್ಪೇಟೆ ರಸ್ತೆಯಲ್ಲಿದ್ದೀವಿ. ದಾಬಸ್ಪೇಟೆ ಮತ್ತು ಇದು ತುಮಕೂರಿಗೆ ಹೋಗೋ ರಸ್ತೆಯಲ್ಲಿ ಒಂದು ಸರಿ ಇಲ್ಲೇ ಓಲ್ವೋ ಕಾರು ಮತ್ತು ಲಾರಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಒಂದು ಫ್ಯಾಮ್ಲಿನೇ ಸ್ಪಾಟ್ ಔಟ್ ಆಗಿಬಿಟ್ಟಿದ್ರು. ಇದೇ ಪ್ಲೇಸೇ ಅದು. ಅದೇ ರಸ್ತೆಯಲ್ಲೇ ಹೋಗ್ತಾಯಿದ್ದೀವಿ ಈಗ ನಾವು. ಇಲ್ಲೇ ಚಿಕನ್ ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ಸೂಪರಾಗಿರುತ್ತೆ ಚಿಕನ್ ಊಟ ಇಲ್ಲಿ ಈ ಬೇಗೂರಲ್ಲಿ. ಚಿಕನ್ನು ರೈಸು ಈಗ ಇಲ್ಲಿಂದ ತಿಂದು ಹೊರಡಬೇಕು. ಇದು ತುಂಬ ಸರಿ ಇಲ್ಲೇ ನಾನು ತಿನ್ನೋದು ಜಾಸ್ತಿ. ಊಟ ಎಲ್ಲ ಮಾಡಿದ್ದಾಯಿತು. ಚಿಕನ್ ಊಟ ಸೂಪರಾಗಿತ್ತು. ಮನೆಯಲ್ಲಿ ಹೆಂಗೆ ಮಾಡ್ತೀವೋ ಹಂಗೆ ಇರುತ್ತೆ ಇಲ್ಲಿ.
ನೋಡ್ರಿ ಅದೇ ಹೋಟೆಲ್ ಮಲೆನಾಡು ಅಂತ. ಇಲ್ಲಿ ನಾನು ಮತ್ತು ಲಿಂಗದಳ್ಳಿಯಲ್ಲಿ ಯೋಗಿ ಅಣ್ಣ ಇದ್ದಾರಲ್ಲ, ಅವ್ರು ನಮ್ಮ ಸ್ನೇಹಿತರು. ಅವರು ನಾವು ಇಲ್ಲೇ ರೆಗ್ಯುಲರಾಗಿ ಬಂದು ಊಟ ಮಾಡೋದು. ಸೂಪರಾಗಿರುತ್ತೆ. ಅವರೇ ತೋರಿಸ್ಕೊಟ್ಟಿದ್ದು ನನಗೆ. ಸೂಪರಾಗಿರುತ್ತೆ. ಒಳ್ಳೆ ಮನೆ ಊಟ ಇದ್ದಂಗೆ ಇರುತ್ತೆ ಇಲ್ಲೇ ಟಿ ಬೇಗೂರಲ್ಲಿ. ನಾವು ನೆಲಮಂಗಲ ಎಲ್ಲ ಬಿಟ್ಟು ಬಂದು ಸ್ವಲ್ಪ ಮುಂದೆ ಬಂದರೆ ಟಿ ಬೇಗೂರು ಅಂತ ಸಿಗುತ್ತೆ. ಅಲ್ಲಿ ರೈಟ್ ಸೈಡಲ್ಲಿ ಸರ್ವಿಸ್ ರೋಡ್ ಇದೆ, ಅದೇ ಹೋಟ್ಲೆ. ಎಲೆ ಅಡಿಕೆ ಎಲ್ಲ ಒಳ್ಳೆ ಚಿಕನ್ ಊಟ ತಿಂದು ಎಲೆ ಅಡಿಕೆ ಹಾಕೋಬಿಟ್ರೆ ಸೂಪರಾಗಿರುತ್ತೆ. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಇಲ್ಲಿ. ಅದರಿಂದಾಗಿ ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲಿಂದ ಈಗ ಹೊಡ್ತಾ ಇದ್ದೀನಿ. ನಾವು ನಾನ್ ಸ್ಟಾಪಾಗಿ ಎಲ್ಲೆಲ್ಲೂ ನಿಲ್ಲಿಸ್ತೀರಾ ಅಲ್ಲಿ ಊಟ ಮಾಡ್ಕೊಂಡು ಹೊರಡಿರೋದು. ತುಮಕೂರು, ಶಿರಾ ಮತ್ತು ಹಿರಿಯೂರು ಎಲ್ಲ ಬಿಟ್ಟಿದ್ದೀವಿ. ಇನ್ನೇನು ನಾವು ಚಿತ್ರದುರ್ಗ ಹತ್ತತ್ರ ಇದ್ದೀವಿ. ಚಿತ್ರದುರ್ಗ ಇಲ್ಲಿಂದ ಬರೀ ಇನ್ನೊಂದು 10-15 ಕಿಲೋಮೀಟ್ರ್ ಐತೆ ಅಷ್ಟೇ. ಇದೇನು ನೋಡ್ತಾ ಇದ್ರು ಇದೆಲ್ಲ ಕೂಡ ಚಿತ್ರದುರ್ಗ ಬೈಪಾಸ್ ಹತ್ತತ್ರ ಇದ್ದೀವಿ ನಾವೀಗ. ಏನು ಇನ್ನೊಂದು 10-15 ಕಿಲೋಮೀಟ್ರ್ ಹೋದರೆ ಬೈಪಾಸ್ ಮೇಲೆ ಹೋಗ್ಬಿಡ್ತೀವಿ. ಹಾಗೆ ಇದೇ ಹೈವೇ ಮೇಲೆ. ತುಂಬ ಬಿಸಿಲಿದೆ ಇಲ್ಲೆಲ್ಲ ಕೂಡ. ಯಾವ ಟ್ರ್ಯಾಕ್ಟರ್ಗಳು ಬೇರೆ ಹೋಗ್ತಾ ಇದ್ದಾವೆ. ಎಲ್ಲ ಒಳಗೆ ಕೆಲಸ ಮಾಡೋದು ಎಲ್ಲ. ಅವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು, ಯಾಕಂದರೆ ಅವರೆಲ್ಲ ಫಾರ್ಮರ್ ಡ್ರೈವರ್ಸ್. ಜೈ ಡ್ರೈವರ್ಸ್. ತುಂಬ ಬಿಸಿಲೈತೆ. ಬಾಯಲ್ಲಿ ಅಂತ ಇದ್ರೆ ಬಾಯೆಲ್ಲ ಬಿಸಿ ಬಿಸಿ ಬರ್ತಾಯಿದೆ ಗಾಳಿ. ಅಷ್ಟು ಬಿಸಿಲಿದೆ. ಗಾಡಿ ಅಂತೂ ಓಡಿಸಿ ಹೇಳ್ಕೋಬಾರ್ದು. ಬಿಸಿಲಲ್ಲಿ ಗಾಡಿ ಓಡಿಸ್ತಾ ಇರೋದಕ್ಕೂ ಮೈಯೆಲ್ಲ ತುಂಬ ಹೀಟ್ ಆದಂಗೆ ಅನ್ನಿಸ್ತಿದೆ. ಜ್ವರ ಬಂದಾಗ ಹಿಂಗೆ ಹೀಟ್ ಆಗ್ತೋ ಹಂಗೆ ಅನ್ನಿಸುತ್ತೆ. ಹಂಗೆ ಅನುಭವ ಆಗ್ತಿದೆ ಹಂಗೆ. ಮತ್ತು ಏನೋ ವೇಟ್ ಲಾಸ್ ಆದಂಗೆ ಅನ್ನಿಸ್ತಾ ಇದೆ. ತೂಕ ಸ್ವಲ್ಪ ಕಮ್ಮಿ ಆದಂಗೆ ಅನ್ನಿಸ್ತಾ ಇದೆ. ಇಲ್ಲೇ ಬಲೂನ್ ಥರ ಆದಂಗೆ ಅನುಭವ ಆಗ್ತಾಯಿದೆ. ಒಂದೊಂದೇ kg ಕಮ್ಮಿ ಆಗ್ತಾಯಿದ್ದೀನೇನೋ ಅನ್ನೋ ಥರ ಅನುಭವ ಆಗ್ತಿದೆ. ನಾನು ಸುಮಾರು ವರ್ಷಗಳ ಹಿಂದೆ ಅಂದರೆ ಒಂದು 2018-19 ಸ್ಟಾರ್ಟ್ ಮಾಡಿರೋದು ಚಾನೆಲ್ಲು. ಅದರಲ್ಲಿ ಫ್ಯಾಕ್ಸ್ ಥರ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ಮುಂಚೆ. ಅವೆಲ್ಲ ಮಾಡಿ ಅಂದರೆ ಸುಮಾರು ವೀಡಿಯೋಗಳು, ಒಂದು 50-60 ವೀಡಿಯೋಗಳು ಮಾಡಿದ್ದೆ. ಆದರೂ ಯೂಟ್ಯೂಬಲ್ಲಿ ಸಕ್ಸಸ್ಸೇ ಬಂದಿರಲಿಲ್ಲ. ಮತ್ತು ಏನೇನೋ ಪ್ರಯತ್ನಗಳನ್ನ ಮಾಡಿದೆ. ಆವಾಗ ಕಾಲೇಜಿಗೆ ಹೋಗ್ತಿದ್ದೆ, ಕೆಲಸನೂ ಮಾಡ್ತಿದ್ದೆ. ಅಂದರೆ ಈಗ ನಾವು ಈಗ ವಾಟರ್ ಕೆಲ್ಸಕ್ಕೆ ಹೋಗ್ತೀವಲ್ಲ, ಅಂದರೆ ಈಗ ಅಡುಗೆ ಮಾಡ್ತಾರಲ್ಲ ಆ ಕೆಲಸನೂ ಮಾಡ್ತಿದ್ದೆ. ಹೋಗ್ಬಿಟ್ಟು ದೊಡ್ಡ ಫಂಕ್ಷನ್ಗಳಲ್ಲೆಲ್ಲ. ಮತ್ತು ನಾನು ಈ ಡ್ರೈವಿಂಗ್ ಕೆಲಸನೂ ಆ ಟೈಮಲ್ಲಿ ಯಾರು ಸಹಾಯ ಅಂದರೆ ನನಗೆ ಡ್ರೈವಿಂಗ್ ಅನ್ನೋದು ಯಾರೂ ಕಲಿಸೇ ಇಲ್ಲ. ನಾನೇ ಖುದ್ದಾಗಿ ಓನಾಗಿ ಕಲ್ತಿದ್ದು. ಯಾರ್ಯಾರು ಕಲಿಸಿಲ್ಲ, ಎಲ್ಲನೂ ನಾನು ಒಬ್ಬನೇ ಕಲ್ತಿದ್ದು. ಯಾರು ನನಗೆ ಕೆಲಸ ಏನೇನೂ ಕಲಿಸಿಲ್ಲ. ಮತ್ತು ಅವಾಗ ಎಲ್ಲ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೆ. ಅವನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಶುರು ಮಾಡಿರೋದು. ಈಗ ಸುಮಾರು ವರ್ಷಗಳಿಂದ ಮಾಡಿ ಸಕ್ಸಸ್ಸೇ ಬರಲಿಲ್ಲ. ಯಾಕೆ ಗೊತ್ತಿಲ್ಲ ಏನು ಅಂತ. ಅದು ಸರಿ ಆಯಿತು. ಸ್ವಲ್ಪ ಕಾಪಿ ರೈಟು ಅಂದರೆ ಈಗ ಕೆಲವೊಂದು ಲ್ಯಾಂಗ್ವೇಜಲ್ಲಿ ಮಾಡಿರ್ತಾರಲ್ಲ ವೀಡಿಯೋಗಳನ್ನೆಲ್ಲ ನಾನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ವೀಡಿಯೋಗಳನ್ನ ಎಲ್ಲ ಮಾಡ್ತಿದ್ದೆ. ಅದರಿಂದಾಗಿ ಅಂದರೆ ಈಗ ಬೇರೆ ಲ್ಯಾಂಗ್ವೇಜಲ್ಲಿರೋದು ನಾವು ಕನ್ನಡದಲ್ಲಿ ಇದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ವೀಡಿಯೋಗಳನ್ನೆಲ್ಲ ಮಾಡ್ತಿದ್ದೆ. ಅದರಿಂದಾಗಿನೂ ಮತ್ತು ನಾನು ಅವೆಲ್ಲ ರೀಮೇಕ್ ವೀಡಿಯೋಸ್ ಮಾಡ್ತಿರೋದ್ರಿಂದಾಗಿನೂ ಏನೋ ಗೊತ್ತಿಲ್ಲ, ಸಕ್ಸಸ್ ಬರಲೇ ಇಲ್ಲ. ಸರಿ ಆಯಿತು, ಏನೋ ತಪ್ಪು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ. ನಾನು ಚೇಂಜ್ ಮಾಡಿ ಈ ಥರ ಟ್ರಕ್ಕು, ಲಾಕ್ಸು, ಈ ಥರ ವೆಹಿಕಲ್ಸ್ ರಿವ್ಯೂಸ್ ಎಲ್ಲ ಮಾಡೋಣ ಅನ್ನೋ ಐಡಿಯಾ ಒಂದು 5-6 ವರ್ಷದಿಂದನೇ ಇತ್ತು. ಅದನ್ನು ಶುರು ಮಾಡೋ ಅಷ್ಟೊತ್ತಿಗೆ ಕನ್ನಡದಲ್ಲಿ ತುಂಬ ಚಾನಲ್ಗಳು ಬಂದಿದ್ದಾವೆ. ಅಂದರೆ ಅವ್ರನ್ನೆಲ್ಲರನ್ನೂ ಅಪೋಸ್ ಮಾಡ್ತಿಲ್ಲ. ಅಂದರೆ ಬಟ್ ಈ ಐಡಿಯಾ ಅವಾಗೇ ಇತ್ತು. ನಮಗೆ ಐಡಿಯಾ ಯಾವಾಗೇ ಇರಲಿ, ನಾವು ಅದನ್ನು ತಕ್ಷಣಕ್ಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಅದು ನಮ್ಗೆ ಸಿಗಬೇಕಾಗಿರೋ ಸಕ್ಸಸ್ಸು ಇನ್ನೊಬ್ರಿಗೂ ಸಿಗೋ ಅಂಥ ಚಾನ್ಸಸ್ ಇರ್ತವೆ. ಏನೇ ಕೆಲಸ ಆಗಿರಲಿ, ನಮ್ಗೆ ಐಡಿಯಾ ಬಂದರೆ ಆ ಕ್ಷಣದಿಂದನೇ ಶುರು ಮಾಡಬೇಕು ಅಂತ ನನಗೆ ಕೆಲವೊಂದು ಪಾಠ ಎಲ್ಲ ಕಲಿಸಿದ್ದಾವೆ. ಆ ಟೈಮಲ್ಲಿ ಶುರು ಮಾಡೋಷ್ಟು ಕೆಲವೊಂದು ಪ್ರಾಬ್ಲಮ್ಸ್ ಇದ್ವು. ಫ್ಯಾಮಿಲಿ ಪ್ರಾಬ್ಲಮ್ಸು ಮತ್ತು ಎಜುಕೇಷನ್ನು ಎಲ್ಲ ಇತ್ತು. ಆ ತಲೆ ಅಲ್ಲಿ ಇಲ್ಲಿ
ಅಂದರೆ 2 ದೋಣಿಯಲ್ಲಿ ಕಾಲಿಟ್ಕೊಂಡು ಹೋಗ್ಬಿಟ್ಟೆ. ಆ ಥರ ತಪ್ಪುಗಳನ್ನೆಲ್ಲ ಮಾಡಿರೋದ್ರಿಂದಾಗಿ ಇವತ್ತಿಗೆ ಅಂದರೆ ಈ ನಡುವೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕು ಈ ರೀತಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡೋಣ, ದೇವ್ರು ಹೆಂಗಿದ್ದಿದ್ರೆ ಹಂಗಾಗುತ್ತೆ. ಯೂಟ್ಯೂಬಲ್ಲಿ ಅಷ್ಟು ಈಸಿಯಾಗಿ ಸಕ್ಸಸ್ ಬರಲ್ಲ. ಅವರು ಮುಂಚೆಯಿಂದ ಮಾಡಿರೋರು ಕೂಡ ನಮಗಿಂತ ಜಾಸ್ತಿನೇ ಕಷ್ಟಪಟ್ಟಿರ್ತಾರೆ. 80% ಕಷ್ಟಪಟ್ಟಿರ್ತಾರೆ ಅವ್ರು ಬೇರೆ ಕೆಲಸ ಮಾಡ್ಕೊತ. ಅದರಿಂದಾಗಿ ಅವ್ರಿಗೆ ಸಕ್ಸಸ್ ಬಂದಿದೆ. ನಾನು ಆ ಟೈಮಲ್ಲಿ ಮಾಡಿದ್ರೆ ನನಗೂ ಬರ್ತಿದ್ದೇನೋ ಗೊತ್ತಿಲ್ಲ. ಬಟ್ ಆದರೂ ನಾನು ಈ ಫೀಲ್ಡ್ಗೆ ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೇಮ್ ನೋಕಿಯಾ ಮೊಬೈಲ್ ಹೆಂಗೆ ಕೆಲವೊಂದು ಕೀಪ್ಯಾಡ್ ಮೊಬೈಲೆಲ್ಲ ಬಿಟ್ಟು ಹೆಂಗೆ ಸಕ್ಸಸ್ ಆಗಿತ್ತೋ, ಮೊಬೈಲು ಇಂಡಸ್ಟ್ರಿಯಲ್ಲೇ ಲೀಡರ್ ಆಗಿತ್ತೋ, ಕೆಲವೊಂದು ಅಪ್ಡೇಟ್ ಮಾಡ್ದಿರಾ ಯಾವಾಗ ಡೌನ್ಫಾಲ್ ಆಯಿತೋ, ಈ ಸ್ಕ್ರೀನ್ ಟಚ್ ಆ್ಯಂಡ್ರಾಯ್ಡ್ ಫೋನ್ಸ್ ಮತ್ತು ಐಫೋನುಗಳು, ಇವು ಸ್ಯಾಮ್ಸಂಗ್ ಫೋನುಗಳು ಯಾವಾಗ ಹಿಟ್ ಆದವು ಅವಾಗ ಅದರ ಪತನ ಅನ್ನೋದು ಶುರುವಾಗುತ್ತೆ ಅಂತಾರಲ್ಲ, ಆ ರೀತಿ. ಆದರೆ ಅದಕ್ಕಾದ್ರೂ ಮುಂಚೆಯಿಂದ ಸಕ್ಸಸ್ ಐತೆ, ನಮಗೆ ಏನೂ ಇಲ್ಲ. 0 ಶುರು ಮಾಡಿರೋದು. ನೋಡೋಣ ದೇವರು ಎಲ್ಲಿ ತನಕ ಕರ್ಕೊಂಡು ಹೋಗ್ತಾನೆ ಅಂತ. ನಮ್ಮ ಪ್ರಯತ್ನ ಏನೈತೋ ಅದನ್ನೆಲ್ಲ ಮಾಡ್ತಾ ಇರೋಣ. ದೇವರು ಯಾವತ್ತೂ ಒಂದು ದಿವಸ ಸಕ್ಸಸ್ ಮಾಡೋ ಥರ ಒಂದು ದಾರಿ ಮಾಡಿಕೊಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇರಬೇಕು, ನಂಬಿಕೆ ಇರಬೇಕು. ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಏನೋ ಒಂದು ಆಗುತ್ತೆ. ನಮ್ಮ ಪ್ರಯತ್ನ ಅನ್ನೋದನ್ನ ನಾವು ಮಾಡ್ತಾಯಿದ್ರೆ ಏನೋ ಒಂದು ಆಗೋ ಚಾನ್ಸಸ್ ಇರ್ತವೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನಗೆ ಎಷ್ಟೇ ಕಷ್ಟ ಆದರೂ ಕೂಡ ವೀಡಿಯೋಸ್ ಮಾತ್ರ ಕಂಪಲ್ಸರಿ ಇನ್ನೂ ಕ್ವಾಲಿಟಿ ಕಂಟೆಂಟ್ ಎಲ್ಲ ಇಂಪ್ರೂವ್ ಮಾಡಿ ವೀಡಿಯೋಗಳನ್ನ ಅನ್ನೋದನ್ನು ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. 100ಕ್ಕೆ 99% ನನ್ನ ರಿಪೋರ್ಟ್ ಸಿಕ್ಕಿ ಕೆಲಸ ಮಾಡ್ತೀನಿ. ಸಕ್ಸಸ್ ಎಲ್ಲ ನನ್ನ ಕೈಯಲ್ಲಿಲ್ಲ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಮತ್ತು ದೇವ್ರ ಕೈಯಲ್ಲೇ ಇದೆ. ದೇವರು ನಮ್ಮ ಹಿಂದೆ ಇದ್ದಾನೆ. ಹಿಂದೆ ಇದ್ದು ನಮ್ಮನ್ನು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ಅಷ್ಟು ಬೇಡ್ಕೊತೀನಿ ಅಷ್ಟೇ. ನಮ್ಮ ಹಿಂದೆ ಇದ್ದಾನೆ ಅನ್ನೋ ಒಂದು ಧೈರ್ಯ ಕೊಟ್ಟರೆ ಸಾಕು. ಆ ಧೈರ್ಯದಿಂದ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀನಿ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಾನು. ಆದರೂ ಒಂದು ಮಾತು ಹೇಳೋಣ ಅಂತ ಮನಸ್ಸಿಗೆ ಅನಿಸ್ತು, ಅದರಿಂದಾಗಿ ಹೇಳ್ತಾ ಇದ್ದೀನಿ. ನಾವು ಅವಾಗೆ ಹಾವೇರಿ, ದಾವಣಗೆರೆ, ಹಾವೇರಿ ಎಲ್ಲ ಬಿಟ್ಟು ಅವಾಗ ಹುಬ್ಳಿ ಹತ್ರ ಇದ್ದೀವಿ. ಹುಬ್ಳಿ ಹತ್ರ ಈ ಟೋಲ್ ಐತಲ್ಲ, ಹುಬ್ಳಿಯಿಂದ ಧಾರವಾಡ ಬೈಪಾಸ್ ಇದೆಲ್ಲ ಕೂಡ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಟೋಲೆಲ್ಲ ತೆಗೆದಾಕಿದ್ದಾರೆ ರೋಡು ರೆಡಿ ಮಾಡ್ತಾ ಇರೋದಕ್ಕೆ. ಅದರಿಂದಾಗಿ ಎಲ್ಲ ತೆಗೆದಾಕಿ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದಾರೆ, ಹೈವೇ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇಲ್ಲಿ ತುಂಬ ಸ್ವಲ್ಪ ಟ್ರಾಫಿಕ್ಕು. ಸಿಂಗಲ್ ರೋಡ್ ಇತ್ತು ಇದೆಲ್ಲ ಮುಂಚೆ, ಈಗ ಹೈವೇ ಆಗ್ತಾ ಇದೆ. ಕೆಲವೊಂದು ಕಡೆ ಎಲ್ಲ ರೋಡ್ ರೆಡಿ ಆಗಿದೆ, ಇನ್ನು ಕೆಲವೊಂದು ಕಡೆ ಎಲ್ಲ ಡೈವರ್ಷನ್ಸ್ ಥರ ಮಾಡಿದ್ದಾರೆ. ಮುಂಚೆ ಇಲ್ಲೆಲ್ಲ ತುಂಬ ಆಕ್ಸಿಡೆಂಟ್ಗಳಾಗ್ತಿದ್ವು. ತುಂಬ ಅಪ್ಪು ಹಿಲ್ಸು, ಡೌನ್ ಹಿಲ್ಸು ತುಂಬ ಇತ್ತು. ಒಂದು ಗಾಡಿ ಹೋಗ್ತಾ ಇದೆ ಅಂದರೆ ಇನ್ನೊಂದು ಗಾಡಿಗೆ ಓವರ್ಟೇಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಕಡೆ ಪಟ 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 ಅಂತ ಗಾಡಿಗಳು ಬರ್ತಾಯಿದ್ವು. ಈಗ ಬರ್ತಾ ಇದ್ದಾವಲ್ಲ, ಸೇಮ್ ಹಂಗೆ ಬರ್ತಿದ್ವು ಆವಾಗಲೂ. ಈ ಸಿಂಗಲ್ ರೋಡಲ್ಲಿ, ಧಾರವಾಡ ಹುಬ್ಳಿ ಸಿಂಗಲ್ ರೋಡಲ್ಲಿ ಮತ್ತೆ ಇಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆದಂಗೆ ಇತ್ತು. ಗಾಡಿ ಫುಲ್ಲು ಜಾಮ್ ಆಗಿಬಿಟ್ಟಿದ್ದಾರೆ ಗಾಡಿಗಳು. ಇಲ್ಲಿ ತನಕ ಫುಲ್ಲು ಜಾಮ್ ಐತೆ. ನಾನೇನಂತ ಐಡಿಯಾ ಮಾಡಿದ್ದೆ, ಅಲ್ಲಿ ಇದೆಲ್ಲ ದಾಟ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಳ್ಳ ಡಾಬಾದಲ್ಲಿ ಊಟ ಮಾಡಿಕೊಂಡು ಆರಾಮಾಗಿ ಹೋಗೋಣ ಅಂತ ಐಡಿಯಾ ಮಾಡಿದ್ದೆ. ಎಲ್ಲ ಡ್ರೈವರುಗಳು, ಎಲ್ಲ ಲಾರಿ ಡ್ರೈವರುಗಳು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಊಟ ಮಾಡೋದು. ಚಾಲಕರಿಗೋಸ್ಕರ ಅಂತಲೇ ಮಾಡಿರೋದು. ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ನೀರು ಕುಡಿಯೋಣ ಅಂತೆ. ಗಾಡಿಯಲ್ಲಿ ನೀರು ಸಹ ಖಾಲಿ ಆಗಿದ್ದಾವೆ, ಅದಕ್ಕೆ ಹಂಗೆ ಮಾಡಿದ್ದೆ. ಇಲ್ಲಿ ನೋಡಿದ್ರೆ ಹಣೆ ಬರೋಣ ಇನ್ನೊಂದು ಥರ ಇದ್ದಿದ್ದೆ. ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿರೋದಕ್ಕೆ ಫುಲ್ಲು ಜಾಮ್ ಆಗಿಬಿಟ್ಟೈತೆ ಸಿಂಗಲ್ ರೋಡು. ಫಸ್ಟೇ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಇದೊಂದು ಜಾಮ್ ಆಗಿಬಿಟ್ಟಿದೆ. ಫುಲ್ ಎಲ್ಲ ಜಾಮು. ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ ಗೊತ್ತಾ, ಅಲ್ಲಿ ತನಕನೂ ಗಾಡಿಗಳು ನಿಂತಿದ್ದಾವೆ ನೋಡ್ರಿ. ಎಲ್ಲ ಗಾಡಿಗಳು ನೋಡ್ರಿ, ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ. ಆಗಲೇ ಬರೀ ಒಂದು ಕಡೆ ಜಾಮ್ ಆಗಿತ್ತು, ಈಗ 2 ಕಡೆ ಜಾಮ್ ಆಗಿದ್ದಾವೆ. ಫುಲ್ಲು ಜಾಮ್ ಆಗಿದೆ ಗಾಡಿಗಳೆಲ್ಲ. ನಾವು ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದ್ವಲ್ಲ, ಅಲ್ಲಿ ಟಿ ಬೇಗೂರಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಬಿಟ್ಟಿರೋದು ನಾನ್ ಸ್ಟಾಪಾಗಿ ಬಂದಿದ್ದೀವಿ. ಎಲ್ಲ ಟೈರೆಲ್ಲ ಕ್ಲೀನಾಗಿ ಇದ್ದಾವೆ, ಎಲ್ಲ ಚೆಕ್ ಮಾಡಿದೆ.
ಟೈರೆಲ್ಲ ಬಡಿದು ಚೆಕ್ ಮಾಡ್ಕೋಬೇಕು. ಎಲ್ಲ ಕ್ಲೀನಾಗಿ ನೋಡಿರಿ, ಎಲ್ಲ ಕ್ಲೀನಾಗಿ, ಕಳ್ಳು ಏನೇನು ಚುಚ್ಚಿಲ್ಲ, ಎಲ್ಲ ಕ್ಲೀನಾಗಿದ್ದಾವೆ. ಪಂಚರ್ ಆಗೈತೋ ಇಲ್ವೋ ಅಂತೆಲ್ಲ ಚೆಕ್ ಮಾಡಿದೆ, ಏನೂ ಆಗಿಲ್ಲ, ಎಲ್ಲ ಚೆನ್ನಾಗೇ ಇದ್ದಾವೆ, ಏನೇನು ಆಗಿಲ್ಲ. ಮಾಲೇನಾದರೂ ಜರುಗೈತೆ ಅಂತ ಎಲ್ಲ ಚೆಕ್ ಮಾಡಿದೆ, ಎಲ್ಲೂ ಜರುಗಿಲ್ಲ. ತಗೊಂಡು ಎಲ್ಲ ಚೆಕ್ ಮಾಡಿದೆ, ಎಲ್ಲ ಏನೇನು ಆಗಿಲ್ಲ, ಏನೂ ಚುಚ್ಚಿಲ್ಲ. ಕಲ್ಲೆಲ್ಲ ತೆಗ್ದಾಕ್ದೆ, ಉಪ್ಪು ತಗೊಂಡು ಎಲ್ಲ ಎತ್ತಿಕ್ದೆ. ಈಗ ಅದೇನು ನೋಡ್ತಾಯಿದ್ದೀರೋ ಅದೇ ಮುಲ್ಲಾ ಹೋಟ್ಲು, ಅಲ್ಲೇ ಈಗ ಊಟ ಮಾಡೋದು ನಾವು. ಇಲ್ಲೆಲ್ಲ ಕೂಡ ಫುಲ್ ಸೇಫ್ಟಿ ಇರುತ್ತೆ ಗಾಡಿಗಳಿಗೆ, ಅದಕ್ಕೆ ಎಲ್ಲರೂ ಇಲ್ಲಿ ಗಾಡಿಗಳು ಸೈಡ್ಗೆ ಹಾಕಿ ಮಲ್ಕೊತಾರೆ. ಎಲ್ಲ ಕೂಡ ಡ್ರೈವರ್ಗಳಿಗೋಸ್ಕರ ಮಾಡಿರೋವಂಥ ಹೋಟ್ಲಿದು, ತುಂಬ ಫೇಮಸ್ ಇದೆ. ಚಾಲಕರು ಯಾವುದೇ ಚಾಲಕರಾಗಿರಲಿ ಎಲ್ಲ ಊಟ ಮಾಡ್ಬೋದು ಇಲ್ಲಿ. ಫುಲ್ ಸೇಫ್ಟಿ ಇರುತ್ತೆ, ಒಂದು 4-5 ಜನ ಸೆಕ್ಯೂರಿಟಿ ಇರ್ತಾರೆ ಇಲ್ಲಿ. ಗಾಡಿಗಳನ್ನೆಲ್ಲ ಸೇಫಾಗಿ ನೋಡ್ಕೊತಾರೆ. ಆರಾಮಾಗಿ ಏನು ಟೆನ್ಷನ್ ಇಲ್ದಿರ ಮಲ್ಕೋಬೋದು. ಇಲ್ಲಾದರೆ ಫಸ್ಟ್ ಹೋಗಿ ಊಟ ಮಾಡ್ಕೊಳ್ಳೋಣ ಬನ್ನಿ. ಕುಡಿಯೋದಕ್ಕೆ ನೀರು, ಸ್ನಾನ ಮಾಡೋದಕ್ಕೆ ಈ ಕಡೆ ಹಿಂದೆಗಡೆ ಐತೆ, ಸ್ನಾನ ಮಾಡ್ಬೋದು. ಟಾಯ್ಲೆಟ್ಸ್ ಎಲ್ಲ ಇದ್ದಾವೆ, ಎಲ್ಲದಕ್ಕೂ ಅನುಕೂಲ, ಎಲ್ಲ ಚೆನ್ನಾಗೈತೆ ಇಲ್ಲಿ. ನೋಡಿದ್ರಲ್ಲ, ಹಾಫ್ ಕುಷ್ಕ ತಿನ್ಕೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಹೊಟ್ಟೆ ತುಂಬ ಆಯಿತು. ಅದೇ ಹಾಫ್ ಕುಷ್ಕನೇ. ಇಲ್ಲಿ ರೊಟ್ಟಿ ಎಲ್ಲ ಕೂಡ ತುಂಬ ಅಗಲ ಇರೋದೆಲ್ಲ ಕೊಡ್ತಾರೆ, ಆದರೆ ಅಂಥವೆಲ್ಲ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದರಿಂದಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತಲೇ ನಾನೇನು ತೊಗೊಂಡಿಲ್ಲ. ಸುಮ್ಮನೆ ತೊಗೊಂಡು ತಿನ್ನೋಕ್ಕೆ ಇಷ್ಟ ಮನಸ್ಸಿಗೆ ಇಲ್ಲ ಅಂದರೂ ಕೂಡ ನಿಮ್ಗೆ ತೋರ್ಸೋಕ್ಕೆ ತೊಗೊಂಡು ತಿನ್ನಬೇಕು ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ನನಗೆ ಇಷ್ಟ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಆ ಕುಷ್ಕ ತಿಂದೆ, ಹೊಟ್ಟೆ ತುಂಬ ನೀರು ಇಟ್ಕೊಬಂದೆ ಕುಡಿಯೋದಕ್ಕೆ. ನೋಡಿರಿ, ನೀರು ಬಾಟ್ಲು 2 ಕೆಳಗಡೆ ಹಾಕಿದ್ದೀನಿ. ಮೇಲ್ಗಡೆ ಇದ್ದರೆ ಬಿದ್ದು ಹೋಗ್ತವೆ, ಅದಕ್ಕೆ ನೋಡಿ ಇಲ್ಲಿ ಕೆಳಗಡೆ 1-2 ಇಟ್ಟಿದ್ದೀನಿ. ಮೇಲ್ಗಡೆ ಇಡೋದಿಲ್ಲ, ಕೆಳಗಡೆನೇ ಇಡೋದು ನಾನು. ಯಾಕಂದರೆ ಬಿದ್ದು ಹೋಗ್ತಾ ಇರ್ತವೆ, ಅದಕ್ಕೆ ಅಷ್ಟೇ. ಶಿಸ್ತಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ನಾನ್ ಸ್ಟಾಪಾಗಿ ಬೇರೆ ಬಂದಿದ್ದೀವಿ. ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಕಂಟಿನ್ಯೂ ಮಾಡೋಕ್ಕೆ ಜರ್ನಿ. ಆದರೂ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆರಾಮಾಗಿ ಹೋಗೋಣ. ನಾವು ರಾತ್ರಿ ಅಲ್ಲಿ ಬೆಳಗಾವಿ ಅಲ್ಲಿ ಡಾಬಾದ ಹತ್ರ ಹಸಿರಿಗಾಗಿ ಮಲ್ಕೊಂಡಿದ್ವಿ. ಒಂದು ಅವರ್ ಹಂಗೆ ಊಟ ಮಾಡಿ ಅದಾದಮೇಲೆ ಅಲ್ಲಿಂದ ಬಿಟ್ಟಿರೋದು. ಅಲ್ಲಿಂದ ಕೊಲ್ಹಾಪುರ, ಕರಾಡು ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ ಕುಂಬರ್ಜಿ ಹತ್ರ. ಇಲ್ಲ ಬಂದ್ವಿ 4:15 ಆಯಿತು. ಅದಕ್ಕೆ ಇಲ್ಲಿ ಬೆಳಗಿನ ಜಾವ ಲೈಟಾಗಿ ನಿದ್ದೆ ಹೊಡೆದಂಗೆ ಆಗ್ತಾಯಿತ್ತು. ಅದಕ್ಕೆ ಇಲ್ಲಿ ಸೈಡಿಗೆ ಹಾಕಿ ಒಂದು 4 ಅವರ್ ಮಲ್ಕೊಂಡಿದ್ವಿ. ಇದೇ ಬಂಕಲ್ಲೇ ಮಲ್ಕೊಂಡಿದ್ದಿದ್ದು, ಇಲ್ಲೇ ಮಲ್ಕೊಂಡಿದ್ವಿ. ಏನಲ್ಲಿ ಕೃಷ್ಣಗಿರಿಯಲ್ಲಿ ಹೊರಟಿರೋದು ನಾವು. ಅಲ್ಲಿ ಹೊರಟಿದ್ವಿ ಟಿ ಬಗ್ಗೂರು ಅದರ ಸ್ವಲ್ಪ ಊಟಕ್ಕೆ ಸೈಡಿಗೆ ಹಾಕಿ, ಮತ್ತು ಇಲ್ಲಿ ಮುಲ್ಲಾ ಡಾಬಾದ ಹತ್ರ ಸ್ವಲ್ಪ ಊಟಕ್ಕೆ ಹಾಕಿ ಒಂದು 1.5 ಅವರ್ ಹಂಗೆ ರೆಸ್ಟ್ ಮಾಡಿಕೊಂಡು ಬಂದಿರೋದು ನಾನ್ ಸ್ಟಾಪಾಗಿ. ಇಲ್ಲಿ ಕುಂಬರ್ಜಿ ಅಂದರೆ ಇದು ಕರಾಡಿಂದ ಸ್ವಲ್ಪ ಮುಂದೆ, ಬಂಕಲ್ಲಿ ಸೈಡು ಕರಾಡಿಂದ ಒಂದು 50 ಕಿಲೋಮೀಟ್ರ್ ಮುಂದೆ ಬಂದು ಸೈಡಿಗೆ ಹಾಕಿದ್ವಿ. ಇಲ್ಲಿಂದ ಹೊರಡಬೇಕು, ಸಿಟಿ ಒಳಗೆ ಹೋಗ್ಬೇಕು. ನೈಟೇ ಹೋಗ್ಬೇಕು ಸಿಟಿ ಒಳಗೆ. ಏನು ರಾತ್ರಿ ಹೋಗೋಕ್ಕಾಗಲ್ಲ, ಇನ್ನು ಇಲ್ಲೇ ಇದ್ದೀವಲ್ಲ, ಅದಕ್ಕೆ ಚೆನ್ನೈಯಿಂದ ಎಲ್ಲ ಬರ್ತಾ ಇರೋದು. ಎಷ್ಟು ಹೇಳಿದ್ರು ಹೋಗೋಕ್ಕಾಗಲ್ಲ, ದಾರಿ ಬೇರೆ ಸರಿ ಇಲ್ಲ. ಅದಕ್ಕೆ ಇವತ್ತು ನೈಟ್ ರೀಚ್ ಆಗಬೇಕು ಅಲ್ಲಿಗೆ. ನೈಟೇ ಹೋಗಿ ಖಾಲಿ ಮಾಡಿಕೊಂಡು ಬರಬೇಕು. ಅದರಿಂದಾಗಿ ಟೆನ್ಷನ್ ತೊಗೊಂಡಿರ, ಆರಾಮಾಗಿ ಹೋಗೋಣ. ಫಸ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ವಾಶ್ರೂಮ್ಗೆಲ್ಲ ಹೋಗಿ ಬಂದು ಅದಾದಮೇಲೆ ಇಲ್ಲಿಂದ ಹೊರಡೋಣ. ನಾವು ಇಲ್ಲೇ ಡಾಬಾದ ಹತ್ರ ಇದ್ದೀವಿ. ವೇಲಾಘಾಟೆಲ್ಲ ಇಳಿಸಿ ಸ್ವಲ್ಪ ಮುಂದೆ ಬಂದು ಇಲ್ಲೇ ಡಾಬಾದ ಹತ್ರ ಸೀಡಿಗೆ ಹಾಕಿದ್ದೀವಿ. ಟೈರೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಏನೇನು ಕಲ್ಲು ಏನೇನು ಇದಾಗಿಲ್ಲ, ಏನೂ ಚುಚ್ಚಿಲ್ಲ. ಮತ್ತು ಮಾಲ್ ಏನಾದರೂ ಜರುಗಿದೆಯಾ, ಹಗ್ಗ ಏನಾದರೂ ಲೂಸ್ ಆಗಿದೆ, ಟಾರ್ಪಲ್ಲೆಲ್ಲ ಚೆಕ್ ಮಾಡಿದೆ, ಏನೇನೂ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ಇಲ್ಲೇ ದಾಲು ಊಟ ಮಾಡಿಕೊಂಡು ಹೋಗೋಣ. ಈಗ ಬೆಳಗ್ಗೆನೇ ಇಲ್ಲಿ ಯಾರು ದಾಲ್
ಬಜ್ಜಿ ಮತ್ತು ವಡಪಾವು, ಅದಕ್ಕೆ ಹೋಟ್ಲು ಎಲ್ಲ ಖಾಲಿ ಖಾಲಿ ಐತೆ. ನೋಡಿ ಅನ್ನನೂ ದಾಲ್ ಕೊಟ್ಟಿದ್ದಾರೆ, ಇದು 100 ರೂಪಾಯಿ ಇಲ್ಲಿ. ಇವೆಲ್ಲ ಕೂಡ ರೈಸು ತುಂಬ ರೇಟು. ನೋಡಿ ಹೋಟ್ಲೆಲ್ಲ ಖಾಲಿ ಖಾಲಿ ಐತೆ. ತಿಂತಾಯಿದ್ದೀನಿ, ಸೂಪರಾಗೈತೆ ಇದು. ನಾವು ಪುಣೆ ಬೈಪಾಸಲ್ಲಿ ಇದ್ದೀವಿ. ಪುಣೆ ಬೈಪಾಸಲ್ಲಿ ನಾವು ಪುನಾವಾಲ ಅಂತ ಒಂದು ಊರು ಸಿಗುತ್ತೆ. ಆ ಊರು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಲೆಫ್ಟ್ ಸೈಡ್ಗೆ ತಿರ್ಕೊಂಡ್ರೆ ನಾವು ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ತೀವಿ. ಸೀದಾ ಹೋದ್ರೆ ಮುಂಬೈಗೆ ಹೋಗ್ತಿದ್ದು, ಆದರೆ ಸೀದಾ 2 ವೀಲರ್ ಅವ್ರು ಹೋಗ್ಬೋದು. ಎಕ್ಸ್ಪ್ರೆಸ್ ಹೈವೇ ಮೇಲೆ 2 ವೀಲರು, ಆಟೋ ಅಂಥವನ್ನೆಲ್ಲ ಅಲೋ ಮಾಡಲ್ಲ. 2 ವೀಲರ್ ಅವರೆಲ್ಲ ಕೂಡ ಹಿಂಗೆ ಸೀದಾ ಹೋಗ್ಬಿಡ್ಬೇಕು. ಎಕ್ಸ್ಪ್ರೆಸ್ಸಲ್ಲಿ ಹೋಗುವಂಥ ಗಾಡಿಗಳು, ಕಾರುಗಳು, ಕ್ಯಾಂಟ್ರುಗಳು ಈ ಥರದ್ದು ಮಾತ್ರ ಅಲೋ ಮಾಡ್ತಾರೆ. ಬಸ್ಸುಗಳು ಈ ಥರ. ನಾವು ಪುನಾವಾಲ ಎಲ್ಲ ಬಿಟ್ಟು ಬಂದರೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಎಕ್ಸ್ಪ್ರೆಸ್ ಹೋಗ್ಬೇಕಂದ್ರೆ ಲೆಫ್ಟಿಗೆ ತಿರ್ಕೋಬೇಕು ಅಂತ. ನೋಡ್ರಿ ಅಲ್ಲೆಲ್ಲ ಬೋರ್ಡುಗಳೆಲ್ಲ ಹಾಕಿದ್ದಾರೆ. ನಾವೀಗ ಲೆಫ್ಟಿಗೆ ತಿರ್ಕೊಂಡು ಹೋಗ್ಬೇಕು. 2 ವೀಲರ್ ಅವ್ರು ಮಾತ್ರ ಸೀದಾ ಹೋಗ್ಬೇಕಾಗುತ್ತೆ. ನೋಡ್ರಿ ಇಲ್ಲಿ ಲೆಫ್ಟಿಗೆ ತಿರ್ಕೊಂಡು ನಾವು ಎಕ್ಸ್ಪ್ರೆಸ್ ವೇಲಿ ಹೋಗ್ತಾಯಿದ್ದೀವಿ. ಈ ಎಕ್ಸ್ಪ್ರೆಸ್ ವೇ ಹೆಸರು ಬಂದುಬಿಟ್ಟು ಯಶವಂತರಾವ್ ಚವಾನ್ ಎಕ್ಸ್ಪ್ರೆಸ್ ವೇ ಅಂತ. ಈ ಎಕ್ಸ್ಪ್ರೆಸ್ ವೇ ಪಕ್ಕ ಪುನಾಗೆ ಸೇರುತ್ತೆ ಇದೆಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇದಾವೆ ನೋಡ್ರಿ. ಈ ಹೈವೇ 3 ಲೈನ್ ಇರುತ್ತೆ. ಫುಲ್ಲು ಲೆಫ್ಟಲ್ಲಿ ಈಗ ನಾನು ಹೋಗ್ತಾ ಇರೋ ಲೈನಲ್ಲಿ ಮಾತ್ರ ಲಾರಿಗಳೆಲ್ಲ ಎಲ್ಲ ಮಾಡ್ತಾರೆ. ಸೆಂಟ್ರಲ್ ಲೈನು ಈಗ ಪಿಕಪ್ಪು ಆ ಥರ ಇರ್ತಾವಲ್ಲ ಕಾರುಗಳು, ಅವು ಮಾತ್ರ ಎಲ್ಲ ಮಾಡ್ತಾರೆ. ರೈಟ್ ಸೈಡ್ ಬಂದುಬಿಟ್ಟು ಫುಲ್ ಓವರ್ಟೇಕ್ ಲೈನು ಕಾರುಗಳು. ನಾವು ಓವರ್ಟೇಕ್ ಮಾಡೋಂಗಿದ್ರೆ ಮಾತ್ರ ಆ ಲೈನಲ್ಲಿ ಹೋಗಬೇಕು, ಸೆಂಟ್ರಲ್ ಲೈನಲ್ಲಿ. ಇಲ್ಲ ಅಂದರೆ 200 ರೂಪಾಯಿ ಫೈನ್ ಹಾಕ್ತಾರೆ ಆನ್ಲೈನಲ್ಲಿ. ಅವ್ರು ಟೋಲ್ ಹತ್ರ ಹಿಡ್ಕೊಂಡಾಗ ತುಂಬ ಹಿಂಸೆ ಕೊಟ್ಬಿಡ್ತಾರೆ ಪೊಲೀಸವರು. ಲೈಸೆನ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಕೋರ್ಟ್ ಹೋಗಬೇಕು, ಕಚೇರಿಗೆ ಹೋಗಬೇಕು, ಹಂಗೆ ಹಿಂಗೆ ಕಥೆಗಳು ಹೇಳ್ತಾರೆ. ಇಲ್ಲೆಲ್ಲ ಕೂಡ 5-5 ಕಿಲೋಮೀಟ್ರಿಗೂ ಕ್ಯಾಮ್ರಾಗಳಿರ್ತವೆ. ಅದರಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ಯಾವ ಲೈನಲ್ಲಿ ಹೋಗ್ತಾ ಇದ್ದೀರಾ, ಏನು ಮಾಡ್ತಾಯಿದ್ದೀರಾ, ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇರುತ್ತೆ. ಸೆಂಟ್ರಲ್ಲಿ ಕ್ಯಾಮ್ರಾಗಳಿರ್ತವೆ, ಕೆಲವೊಂದು ಹತ್ರ ಬ್ರಿಡ್ಜ್ಗಳ ಹತ್ರ ಇರ್ತವೆ, ಕೆಲವೊಂದು ಕಂಬಗಳಿಗೆ ಕ್ಯಾಮ್ರಾಗಳು ಅಟ್ಯಾಚ್ ಮಾಡಿರ್ತಾರೆ. ನೀವು ಬರೀ ಕ್ಯಾಮ್ರಾಗಳ ಹತ್ರ ಮಾತ್ರ ಹಂಗೆ ನಾಟಕ ಮಾಡ್ಕೊಂಡು ಹೋದ್ರೂ ಸಹ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಬೇರೆ ಕ್ಯಾಮ್ರಾಗಳೆಲ್ಲ ಇಟ್ಟಿರ್ತಾರೋ ಗೊತ್ತಾಗಲ್ಲ. ನಮಗೆ ಈ ರೋಡಲ್ಲಿ ಸುಮಾರು 4-5 ಟನ್ನಲ್ಗಳು ಸಿಗ್ತವೆ. ಅದಾದಮೇಲೆ ಕಂಡಾಳ ಘಾಟ್ ಸಿಗುತ್ತೆ, ಒಂದು ಘಾಟ್ ಸಿಗುತ್ತೆ ಈ ರಸ್ತೆಯಲ್ಲಿ. ನಮಗೆ ಅಷ್ಟೊಂದು ಹೆವಿ ಘಾಟ್ ಏನಲ್ಲ ಅದು. ಮುಂಚೆ ಸಿಂಗಲ್ ರೋಡ್ ಇದ್ದಾಗ ಭಾರಿ ಹಿಂಸೆ ಆಗ್ತಿತ್ತು ಆ ಘಾಟಲ್ಲಿ. ಈಗ ಪೂರ್ತಿ ಹೈವೇ ಮಾಡಿದ್ದಾರೆ. ನಾವಿಲ್ಲಿ ಮುಂಬೈ ಸಿಟಿ ಒಳಗೆ ಬಂದಿದ್ದೀವಿ. ಇದು ಮುಂಬೈ ಸಿಟಿಯಲ್ಲಿ ಸಾಕಿನಾಕ, ಇದು ಏರ್ಪೋರ್ಟ್ ಪಕ್ಕನೇ ಇರೋದು. ಇಲ್ಲೇ ಈಗ ಅನ್ಲೋಡಿಗೆ ಬಂದಿದ್ದೀವಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಹಿಂದೆಗಡೆ ಆ ಬಿಲ್ಡಿಂಗ್ ಪಕ್ಕದಲ್ಲೇ ಇರೋದು ಕಾಟ. ಅಲ್ಲಿ ಕಾಟ ಮಾಡಿಸ್ಕೊಂಡು ನಾವು ಇಲ್ಲಿ ಒಳಗಡೆ ಹೋಗಬೇಕು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡ್ ಗಲ್ಲಿ ಒಳಗೆ ಹೋಗಬೇಕು. ಅಲ್ಲಿ ಅನ್ಲೋಡ್ ಆಗುತ್ತೆ ನಮ್ಮ ಗಾಡಿ. ಇಲ್ಲೇ ಅನ್ಲೋಡ್ ಆಗ್ತಿದೆ ಗಾಡಿ ಸಿಟಿಯಲ್ಲಿ, ಸಾಕಿನಾಗದಲ್ಲಿ ಗಲ್ಲಿಯಲ್ಲಿ. इधर देखो, अभी मैं इधर सिग्नल के पास ऐसा घुमा रहा था, ऐसा जाओ करके बोला, ऐसा आ गया मैं. वो पीछे पीछे आके फाइन मार रहा. डीएल देने के लिए बोला, दिखाया मैं डीएल, हार्ड कॉपी दिखाया. इसके लिए मैं सबूत है, इसके लिए मैं सबूत है, इधर मैं सबूत है. हाँ.
अभी इधर फाइन मार रहा है, ऑनलाइन में फाइन मार रहा है, फिर भी इधर उधर भी फोटो निकला है, लाइसेंस छीन रहा है, लाइसेंस छीन रहा है, लाइसेंस मांगा दिखाया तो भी लाइसेंस हाथ से छीन रहा है। ನಾವು ಅಲ್ಲಿ ಅನ್ಲೋಡ್ ಮಾಡಿಕೊಂಡು ಸೀದಾ ನಾವು ಗೋದ್ರೇಜ್ ಲೋಡ್ಗೆ ಬಂದಿದ್ದೀವಿ. ಇಲ್ಲಿ ಗೋದ್ರೇಜಿಂದ ಸೀದಾ ನಮಗೆ ಶಿವಮೊಗ್ಗಕ್ಕೆ ಲೋಡ್ ಆಗುತ್ತೆ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಗೋದ್ರೇಜ್ ಫ್ಯಾಕ್ಟ್ರಿ. ಅಲ್ಲಿ ಸೆಕ್ಯೂರಿಟಿ ಗೇಟಲ್ಲಿ ಎಂಟ್ರಿ ಮಾಡಿಸಿ ಬಂದು ಕೂತಿದ್ದೀನಿ. ಇಲ್ಲಿ ಮುಂಬೈ ಸಿಟಿಯಲ್ಲಿ ಅಲ್ಲಿ 3,000 ರೂಪಾಯಿ ಫೈನ್ ಹಾಕಿದ್ದಾರೆ ನಮಗೆ ಆನ್ಲೈನಲ್ಲಿ, ನೋ ಎಂಟ್ರಿ ಅದು ಇದು ಅಂತೇಳಿ. ನಾನು ಆ ಗಲ್ಲಿಯಿಂದ ಈಚೆ ತೆಗೆದು ಅಲ್ಲಿ ಮೈನ್ ರೋಡಲ್ಲಿ ಸೈಡಿಗೆ ಹಾಕೋಣ, ಅಲ್ಲಿ ಪಾರ್ಕಿಂಗ್ ಮಾಡೋಣ, ಸೈಡ್ ರೋಡ್ ಅಲ್ಲೇ ಪಾರ್ಕಿಂಗಿಗೆ ಒಂದು ಲೈನ್ ಬಿಟ್ಟಿರ್ತಾರೆ, ಅಲ್ಲಿ ಸೈಡಿಗೆ ಹಾಕೋಣ, ನೋ ಎಂಟ್ರಿ ಮುಗಿದ ಮೇಲೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಬಂದುಬಿಟ್ಟು ಫೈನ್ ಹಾಕಿದ್ದಾನೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ನೋಡ್ತಾ ಇದ್ದೀರಾ, ಇದು ಈಸ್ಟರ್ನ್ ಎಕ್ಸ್ಪ್ರೆಸ್ ವೇ. ಮುಂಬೈ ಸಿಟಿಯಿಂದ ನಾವು ಈಗ BVT ಕಡೆ ಹೋಗ್ತಾ ಇದ್ದೀವಿ. ವಿಕ್ರೋಲಿ ಮೇಲೆ ವಿಕ್ರೋಲಿ ಎಲ್ಲ ಬಿಟ್ಟು ಹಿಂಗೆ ಸೀದಾ ಹೋದರೆ ಅಹಮದಾಬಾದ್ ರಸ್ತೆಗೆ ಕನೆಕ್ಟ್ ಆಗುತ್ತೆ. ಆದರೆ ನಾವು ರೈಟಿಗೆ ತಿರ್ಕೊಂಡು ಹೋಗಬೇಕು ಭಿವಂಡಿ ಕಡೆಗೆ. ಗೋದ್ರೇಜಲ್ಲಿ ಲೋಡ್ ಮಾಡಿಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ ಕಂಪ್ನಿಯಲ್ಲಿ. ನಾವು ಅಂಗಾಸಿನೂ ಹೋಗ್ಬೋದು ಮೈನ್ ಸಿಟಿ ಒಳಗಡೆ, ಆದರೆ ಅಲ್ಲೆಲ್ಲ ನೋ ಎಂಟ್ರಿ ಇದೆ ಈಗ. ಅದಕ್ಕೆ ಈ ಕಡೆನೂ ನೋ ಎಂಟ್ರಿ ಇದೆ. ಏನಂದರೆ ಇದು ಈಸ್ಟರ್ನ್ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಇಲ್ಲಿ ಹೊರಗಡೆ ಹೋಗೋ ಗಾಡಿಗಳನ್ನ ಅಷ್ಟು ಈಸಿಯಾಗಿ ಹಿಡಿಯಲ್ಲ. ಅದರಿಂದಾಗಿ ಈ ರಸ್ತೆನ ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಬ್ರಿಡ್ಜ್ ರೆಡಿ ಮಾಡ್ತಾಯಿದ್ದಾರೆ, ಅದರಿಂದಾಗಿ ಎಷ್ಟೊಂದು ಟ್ರಾಫಿಕ್ ಆಗೈತೆ ನೋಡ್ರಿ. ಕಾರಲ್ಲಂತೂ ಬ್ಲೈಂಡ್ ಸ್ಪಾಟಲ್ಲೇ ಬರ್ತಾಯಿದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಟಚ್ ಆಗಿಬಿಡ್ತಾವೆ ಗಾಡಿಗಳು. ಕೆಲವರೆಲ್ಲ ಯಾಕಪ್ಪ ಮುಂಬೈ ಸಿಟಿಗೆಲ್ಲ ಬರೋಲ್ಲ, ಯಾಕಂದರೆ ಇಲ್ಲಿ ಪೊಲೀಸವರು ಮತ್ತು ಈ ಟ್ರಾಫಿಕ್ಕು ಇದೆಲ್ಲ ತುಂಬ ತೊಂದರೆ. ನೋಡ್ರಿ, ಬರೀ ಇರೋದು 8 ಕಿಲೋಮೀಟ್ರ್ ಅಷ್ಟೇ. 8 ಕಿಲೋಮೀಟ್ರಿಗೆ 3/4 ಅವರ್ ತೋರಿಸ್ತಿದೆ. ಆ ಲೊಕೇಶನ್ ಹಾಕಿದ್ದು ನಿಮಗೆ ತೋರ್ಸೋಣ ಅಂತಾನೆ, ಯಾಕಂದರೆ ಮಾಮೂಲಿಯಾಗಿ ಹೇಳಿದ್ರೆ ಗೊತ್ತಾಗಲ್ವಲ್ಲ, ಅದರಿಂದಾಗಿ ಲೊಕೇಶನ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ರಿ, 8 ಕಿಲೋಮೀಟ್ರ್ ಹೋಗೋದಕ್ಕೆ 1 ಅವರ್ ಬೇಕು ಅಂದ್ಕೊಳ್ಳಿ. 1 ಅವರ್ಗಿಂತ ಇನ್ನೂ ಜಾಸ್ತಿನೇ ಆಗುತ್ತೆ ಇದೇ ಥರ ಮೂವಿಂಗ್ ಸ್ವಲ್ಪನೇ ಮೂವಿಂಗ್ ಟ್ರಾಫಿಕ್ ಇದ್ದರೆ. ಈ ಕಡೆ ಎಲ್ಲ ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆ ಕಡೆ ಬರೋ ಗಾಡಿಗಳಿಗೆ ಸ್ವಲ್ಪ ಫ್ರೀ ಇದೆ, ಈ ಕಡೆ ಅಂತೂ ಫುಲ್ಲು ಜಾಮ್. ಹಿಂಗೆ ಸೀದಾ ಹೋದರೆ ನಾವು ನಾಸಿಕಿಗೆ ಹೋಗ್ಬಿಡ್ತೀವಿ. ನಾವು ಮುಂಬೈ ಸಿಟಿಯಿಂದ ನಾಸಿಕಿಗೆ ಹೋಗೋ ರೋಡಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ಭಿವಂಡಿಯಲ್ಲಿ ನಮಗೆ ರೋಡ್ ಆಗುತ್ತೆ. ಈಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಪಾರ್ಸಲ್ ಆಗ್ತಾ ಇರೋದು ಶಿವಮೊಗ್ಗಕ್ಕೆ. ಫುಲ್ಲು ಇವೆಲ್ಲ ಬಾಕ್ಸುಗಳು ಎಲ್ಲ ಲೋಡಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದಾರೆ ಮೇಲೆ. ನೋಡ್ರಿ, ಹಗ್ಗ ಟಾರ್ಪಲ್ ಹಾಕೋಬೇಕಾದ್ರೆ ಹೈಟ್ ಬಂದರೆ ಈ ರೀತಿ ಇರುತ್ತೆ. ಒಬ್ಬನೇ ಇದ್ದರೆ ಆಗಲ್ಲ. ಹೈಟ್ ಇದ್ದಾಗ ಹಾಕಬೇಕು ಅಂದರೆ ಒಂದು 3 ಜನ ಅಂತೂ ಕಂಪಲ್ಸರಿ ಇರಬೇಕು. ಯಾಕಂದರೆ ಕ್ಲೀನಾಗಿ ಲೆವೆಲ್ ಮಾಡಿಕೊಂಡು ಆ ಬಟ್ಟೆ ಟಾರ್ಪಲ್ನ ಎತ್ತಿ ಮೇಲೆ ಹಾಕ್ಕೋಬೇಕಂದ್ರೆ ತುಂಬ ತೂಕ ಇರುತ್ತೆ. ಅದರಿಂದಾಗಿ ಹಾಕಿ ಆ ಕಡೆ ಈ ಕಡೆ ಸೈಡೆಲ್ಲ ಕರೆಕ್ಟಾಗಿ ಬಿಡಬೇಕು. ಲೆವೆಲ್ಲು ಹೈಟೆಕ್ ಲೆವೆಲ್ ಇದ್ದರೆ ಈಸಿಯಾಗಿ ಹಾಕ್ಬಾರ್ದು ಹಗ್ಗ ಟಾರ್ಪಲ್ಲು, ಇಲ್ಲಾಂದರೆ ಆಗೋದು ಕಷ್ಟ ಆಗಿಬಿಡುತ್ತೆ. ನೋಡಿರಿ, ಅಲ್ಲಿ 3 ಜನ ಇದ್ದರೂ ಕಷ್ಟ ಆಗ್ತೈತೆ ಅಲ್ಲಿ. ठीक फटाक से हो गया, इधर जा उधर फटाक। हाँ 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 ले चलो थोड़ा बाहर ले रस्ते, थोड़ा बाहर कर हो सके तो चलो देख ढीला छोड़ दिया, क्या फायदा मेरे खिंचा के सीधा देख के लिया कर नहीं बोल सकता तू। हाँ पशु देख लेगा। हाँ हाँ बस उधर काट मार के क्रॉस देना जानी। ಈ ಕೈ ಬೇರೆ ಸರಿ ಇಲ್ಲ, ಅದರಿಂದಾಗಿ ಒಂದು 100 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಎಲ್ಲ ಅವ್ರ ಕೈಯಲ್ಲೇ ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಸಿದ್ದೀನಿ. ಕ್ಲೀನಾಗಿ ಹಾಕಿದ್ದಾರೆ. ಅವಾಗೆ ವೀಡಿಯೋ ಮಾಡಿದ್ದೀರಲ್ಲ, ವೀಡಿಯೋದಲ್ಲಿ ನೀವೇ ನೋಡಿರ್ತೀರ ಎಷ್ಟು ಕ್ಲೀನಾಗಿ ಹಾಕಿದ್ದಾರೆ ಅಂತ.
ಅದು ಪೂರ್ತಿ ಟೈಟ್ ಎಳೆದು ಅದು ಬೇರೆ ಹೈಟ್ ಬಂದಿದೆಯಲ್ಲ, ಆ ಹೈಟಿಗೆ ತಕ್ಕಂತೆಯೇ ಹಗ್ಗ ಟಾರ್ಪಲ್ ಹಾಕಬೇಕು. ಅದರಿಂದಾಗಿ ಒಬ್ಬೊಬ್ಬನೇ ಇದ್ದರೆ ಹಗ್ಗ ಟಾರ್ಪಲ್ ಹಾಕೋದು ತುಂಬ ಕಷ್ಟ. ಅದರಿಂದಾಗಿ ಅವ್ರ ಕೈಯಲ್ಲಿ ಪೂರ್ತಿ ಹಗ್ಗ ಟಾರ್ಪಲ್ ಎಲ್ಲ ಹಾಕ್ಸಿದ್ದೀನಿ. ನೋಡಿರಿ ಎಷ್ಟೊಂದು ಹೈಟ್ ಬಂದೈತೆ. ಆ ಮಾಲ್ ಕೂರ್ಸೋಬೇಕಾದ್ರೆ ಗೊತ್ತಾಗುತ್ತೆ ಹೈಟ್ ಐತೆ ಅಂತ. ಹಗ್ಗ ಟಾರ್ಪಲ್ ಹಾಕೋದ್ಮೇಲೆ ಗೊತ್ತಾಗೋದೇ ಇಲ್ಲ. ನೋಡಿರಿ ಎಷ್ಟು ಕ್ಲೀನಾಗಿ ಹಾಕಿದ್ದಾರೆ ಹಗ್ಗ. ಯಾಕಂದರೆ ನಾವು ಇಲ್ಲಿಂದ ಶಿವಮೊಗ್ಗ ಹೋಗೋ ತನಕನೂ ಹಂಗೆ ಇರಬೇಕದು. ಏನಾದರೂ ದಾರಿಯಲ್ಲಿ ಏನಾದರೂ ಮಾಲ್ ಏನಾದರೂ ಹಿಂದೆ ಮುಂದೆ ಬಂದುಬಿಟ್ಟು ಜರುಗಿಬಿಟ್ರೆ, ಹಗ್ಗ ಎಲ್ಲ ಲೂಸ್ ಆಗಿಬಿಟ್ರೆ ಮತ್ತೆ ಒಬ್ಬೊಬ್ಬನೇ ಕಷ್ಟ. ಅದರಿಂದಾಗಿ ಕ್ಲೀನಾಗಿ ಹಗ್ಗ ಹೊಡ್ಸಿದ್ದೀನಿ. ಸಾದಾ ಹಗ್ಗ, ಬಾಂಬೆ ಕಟ್ಟಲ್ಲ ಅದು, ಸಾದಾ ಹಗ್ಗನೇ ಆ ರೀತಿ ಹೊಡ್ಸಿದ್ದೀನಿ. ಅಂದರೆ ಆ ಬಾಂಬೆ ಕಟ್ಟಾದರೆ ಇನ್ನೂ ಹೆಂಗಿರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಬಾಂಬೆ ಕಟ್ಟು ಹಾಕೋ ಅಷ್ಟು ಇದೇನಿಲ್ಲ. ಒಂದೆರಡು ಕಡೆ ಹಾಕ್ಸಿದ್ದೀನಿ, ಹಿಂದೆಗಡೆ ಬಾಂಬೆ ಕಟ್ ಅಷ್ಟೇ. ಇನ್ನೆಲ್ಲ ಕಡೆ ಸಾದಾ ಹಗ್ಗನೇ ಹಾಕ್ಸಿದ್ದೀನಿ. ಎಲ್ಲ ಕೊಟ್ಟಿದ್ದಾರೆ, ಬಿಲ್ಲೆಲ್ಲ ಕೊಟ್ಟು ಹೋಗಿದ್ದಾರೆ ಅವರು. ನಾವು ಇಲ್ಲಿಂದ ಹೊರಡ್ಬೇಕೀಗ. ಹಗ್ಗ ಟಾರ್ಪಲೆಲ್ಲ ಹಾಕಿ ಕ್ಲೀನಾಗಿ ಬಿಲ್ಲೆಲ್ಲ ಇಸ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಹೊರಡಬೇಕು. ಈಗ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಮಗೆ ಬಾರ್ಡ್ರಿಗೆ ಹೋಗೋಕ್ಕೆ ಎಷ್ಟು ಬೇಕೋ ಅಷ್ಟು ತನಕ ಹಾಕ್ಸ್ಕೊಂಡು ಕಾಟ ಮಾಡಿಸ್ಕೊಂಡು ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಪಾಸಿಂಗ್ ಲೋಡ್ ಇರೋ ಥರನೇ ಲೋಡ್ ಮಾಡಿಸಿದ್ದೀನಿ. ಕಾಟ ಮಾಡಿಸ್ಕೊಂಡು ಹೊರಡ್ಬೇಕು ಇಲ್ಲಿಂದ. ಈಗ ಪೂರ್ತಿ ಆ 2 ಮಾಲು ಸಹ ಸೀದಾ ಶಿವಮೊಗ್ಗದಲ್ಲೇ ಖಾಲಿ ಆಗೋದು. ಶಿವಮೊಗ್ಗದಲ್ಲೇ ಪೂರ್ತಿ ಎಲ್ಲ ಖಾಲಿ ಆಗೋಗುತ್ತೆ. ಅದೇ ಅನ್ಲೋಡಿಂಗ್ ಪಾಯಿಂಟ್ ನಮಗೀಗ. ಈಗ ನಾವು ಮುಂಬೈಯಿಂದ ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀವಿ. ಡೈರೆಕ್ಟ್ ಇಲ್ಲಿಂದಾನೇ ಅಲ್ಲಿಗೆ ಪೂರ್ತಿ ಶಿವಮೊಗ್ಗದಲ್ಲೇ ಖಾಲಿ ಆಗುತ್ತೆ. ಅಲ್ಲಿ ಖಾಲಿ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡ್ಬೋದು. ನಾವು ಖಾಲಿ ಮಾಡಿಕೊಂಡು ಗಾಡಿ ತೊಗೊಂಡು ಹೋಗ್ಬಿಡ್ಬೋದು. ಆ ರೀತಿ ಐಡಿಯಾ ಮಾಡಿದ್ದೀನಿ. ಯಾಕಂದರೆ ಸುಮಾರು 3 ಟ್ರಿಪ್ಪಿಂದ ಮನೆಗೆ ಹೋಗಿಲ್ಲ. ಚೆನ್ನೈ, ಮುಂಬೈ ಅಂತಲೇ ಸುತ್ಕೊಂಡಿದ್ದೀವಿ. ಅದರಿಂದಾಗಿ ಫಸ್ಟ್ ಮನೆಗೆ ಹೋಗಿ ಪೇಮೆಂಟೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಮನೆಗೆ ಹೋಗ್ಬೇಕು ಫಸ್ಟು. ನಾವು ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ತಾಯಿದ್ದೀವಿ. ಅವಾಗೆ ಮುಂಬ್ರಾ, ತಲೋಜಾ ಎಲ್ಲ ಬಿಟ್ಟು ಭಿವಂಡಿಯಿಂದ ಮುಂಬ್ರಾ ಮೇಲೆ ಬಂದಿದ್ದು ನಾವು. ಸಿಟಿ ಒಳಗಡೆಯಿಂದ ಬಂದಿಲ್ಲ. ಏನು ನೋಡ್ತಾಯಿದ್ರು ಇದೆಲ್ಲ ಕೂಡ ಎಕ್ಸ್ಪ್ರೆಸ್ ವೇಯಲ್ಲಿ. ಎಕ್ಸ್ಪ್ರೆಸ್ ವೇ ಇದು. ಎಕ್ಸ್ಪ್ರೆಸ್ ವೇಯಲ್ಲಿ ಬರೋ ಟನ್ನಲ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ನೇ ಟನ್ನಲ್ ಹತ್ರ. ನಮ್ಮ ಸ್ನೇಹಿತರು ಮುರುಗಣ್ಣ ಅವರು ನಮಗೋಸ್ಕರ ಅಲ್ಲಿ ಪುನಾದ ಹತ್ರ, ಶಿವಾಪುರದ ಹತ್ರ ಕಾಯ್ಕೊಂಡಿದ್ದಾರೆ ಮಾತಾಡ್ಸೋಣ ಅಂತ. ಇದು ಟಾರ್ಪಲ್ಲು ಎಲ್ಲ ಕ್ಲೀನಾಗಿ ಹಾಕಿದ್ದೀವಿ. ಹಗ್ಗ ಎಲ್ಲ ಕ್ಲೀನಾಗಿ ಹೊಡ್ತಿದ್ವಿ. ಆದರೂ ಅದು ಮಿರರ್ಗೆ ಅಡ್ಡ ಬರ್ತೈತೆ ಟಾರ್ಪಲ್ಲು. ಆ ಕಡೆ ಮತ್ತು ಆ ಕಡೆ ಮಿರರೇ ಕಾಣಿಸೋಂಗಿಲ್ಲ. ಅದರಿಂದಾಗಿ ಹಗ್ಗ ಏನಾದರೂ ಲೂಸ್ ಆಗಿದ್ದು ಏನೋ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಅವನ್ನ ಸ್ವಲ್ಪ ಸರಿ ಮಾಡಿಕೊಂಡು ಮಿರರ್ ಕಾಣಿಸೋ ಥರ. ರೈಟಲ್ಲಿ ಸ್ವಲ್ಪ ಪರವಾಗಿಲ್ಲ, ಲೆಫ್ಟಲ್ಲಿ ಮಿರಲ್ಲೇ ಕಾಣಿಸಲ್ಲ. ಹಂಗೆ ಕವರ್ ಮಾಡ್ತಿದ್ದೆ ಅದು ಟಾರ್ಪಲ್ಲು. ಅದಕ್ಕೆ ಹಗ್ಗ ಏನಾದರೂ ಎಳ್ದು ಕಟ್ಕೊಂಡು, ಇಲ್ಲಾಂದರೆ ದಾರ ಏನಾದರೂ ಕಟ್ಕೊಂಡು ಏನಾದರೂ ಒಂದು ಐಡಿಯಾ ಮಾಡಿಕೊಂಡು ಹೋಗ್ತಾ ಇರೋಣ ಆರಾಮಾಗಿ. ಏನು ನೈಟೆಲ್ಲ ನಾಷ್ಟ ಓಡಿಸ್ಕೊಂಡು ಹೋಗ್ಬಿಡ್ತೀನಿ. ನೈಟು ಮತ್ತು ನಾಳೆ ಎಲ್ಲ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಟ್ರೆ ಶಿವಮೊಗ್ಗದಲ್ಲಿ ಆದಷ್ಟು ಸ್ವಲ್ಪ ಬೇಗ ಖಾಲಿ ಮಾಡಿಕೊಂಡು ಮನೆಗೆ ಹೋಗ್ಬಿಡ್ಬೇಕು ಬಾಡಿಗೆ ದುಡ್ಡು ಇಸ್ಕೊಂಡು. ತುಂಬ ದಿನ ಆಯಿತು ಬಂದು. ಅವಾಗೆ 3 ಟ್ರಿಪ್ ಮಾಡಿದ್ದೀವಿ. ಅದರಿಂದಾಗಿ ಇದೇನು ಇದೆಲ್ಲ ಬಿಟ್ಟರೆ ನಮಗೆ ಸೀದಾ ಪುನಃ ಸಿಗುತ್ತೆ. ಈಗ ನಮಗೆ ಫಸ್ಟ್ ಇಲ್ಲಿ ಈಗ ಕಂಡಾಳ ಘಾಟ್ ಸಿಗುತ್ತೆ. ನೈಟ್ ಆಗಿಬಿಟ್ರೆ ಇನ್ನೊಂದು 10-11 ಗಂಟೆ ಮೇಲಾದರೆ ಫುಲ್ ಜಾಮ್ ಆಗಿಬಿಡುತ್ತೆ. ಅದು ಬೇರೆ ಇವತ್ತು ಭಾನುವಾರ. ಅದರಿಂದಾಗಿ ಫುಲ್ ಜಾಮು ಆಗೋ ಚಾನ್ಸಸ್ ಇದ್ದಾವೆ. ಅದರಿಂದಾಗಿ ಸ್ವಲ್ಪ ಬೇಗ ಪಾಸ್ ಮಾಡ್ಕೊಂಡು ಹೋದರೆ ದೊಡ್ಡ ಗಾಡಿಗಳು 12 ವೀಲು 14 ವೀಲ್ ಗಾಡಿಗಳು ಸಿಗಲಿಲ್ಲ ಅಂದರೆ ನಾವು ಬೇಗ ಹೋಗ್ಬಿಡ್ಬೋದು. ಅದರಿಂದಾಗಿ ಬೇಗ ಪಾಸ್ ಮಾಡ್ಕೊಂಡು ಹೋಗಿ ಆದಷ್ಟು ಪುನಾಗೆ ಬೇಗ ರೀಚ್ ಆಗೋಣ. ಸ್ನೇಹಿತರೆ, ನಾವು ಪುನಾ, ಶಿವಾಪುರ್ ಮತ್ತು ಅದನ್ನೆಲ್ಲ ಪಾಸ್ ಮಾಡಿಕೊಂಡು ನಾವು ಈಗ ಕಂಬಟ್ಗಿ ಘಾಟ್ ಹತ್ರ ಇದ್ದೀವಿ. ಇದನ್ನು ವೇಲಾ ಘಾಟ್ ಅಂತ ಸಹ ಕರೀತಾರೆ. ನಾವು ಆ ಕಡೆ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಟನಲ್ ಸಿಗುತ್ತಲ್ಲ, ಆ ಕಡೆಯಿಂದ ಇಳಿಸಬೇಕಾದ್ರೆ ಫುಲ್ ಡೌನ್ ಇದು. ಅಷ್ಟೊಂದು ಘಾಟ್ ಅನಿಸಲ್ಲ. ಈ ಕಡೆ ಹತ್ಸಬೇಕಾದ್ರೆ ಇದೆಲ್ಲ ಫುಲ್ ಘಾಟ್ ಇದು. ಇದೆಲ್ಲ ಕೂಡ ಫುಲ್ ಹೈವೇ ಘಾಟ್ ಇದು. ಅಷ್ಟೊಂದೇನು ಹೆವಿ ಅನಿಸಲ್ಲ. ಯಾಕಂದರೆ ಇದು ಮುಂಚೆ ಥರ ಸಿಂಗಲ್ ರೋಡ್ ಇಲ್ಲ, ಇದೆಲ್ಲ ಹೈವೇ ಮಾಡಿದ್ದಾರೆ. ಅದರಿಂದಾಗಿ ಅಷ್ಟೊಂದು ಹೆವಿ
ನಾವು ಚಾರ್ಮಾಡಿ ಸತ್ಯಮಂಗಲ ಘಾಟುಗಳು ಮತ್ತು ಉಳಿಕಲ್ ಘಾಟು ಆಗುಂಬೆ ಘಾಟುಗಳಿದಾವಲ್ಲ, ಇದು ಕುದುರೆಮುಖ ಘಾಟುಗಳು, ಆ ಥರ ಘಾಟುಗಳ ಥರ ಹೆವಿ ಅನ್ಸಲ್ಲ. ಇದು ಶಿರಡಿ ಘಾಟ್ ಅಂತೆ ಆ ಥರ ಇದಾವಲ್ಲ ನಮ್ಮ ಕಡೆ, ಆ ಥರ ಇಲ್ಲ ಈ ಕಡೆ ಎಲ್ಲ. ಕಡೆ ಎಲ್ಲೆಲ್ಲಿ ಘಾಟ್ ಸಿಕ್ಕಿದ್ರು ಎಲ್ಲ ಕೂಡ ಹೈವೇನೇ ಮಾಡಿಟ್ಟಿದ್ದಾರೆ. ಕೆಲವೊಂದು ಕಡೆ ಮಾತ್ರ ಸರಿ ಇರಲ್ಲ ದಾರಿ. ಆದರೂ ಇದು ಏನಪ್ಪ ಅಂದರೆ, ಇದು ಇಲ್ಲಿ ಸುಮಾರು ಗಾಡಿಗಳು ಇಲ್ಲಿ ಹತ್ತೋದಕ್ಕೆ ಒದ್ದಾಡ್ತಾ ಇರ್ತವೆ. ಸುಮಾರು ಗಾಡಿಗಳು, ತುಂಬ ದೊಡ್ಡ ಗಾಡಿಗಳು, 14 ವೀಲು 12 ವೀಲ್ ಗಾಡಿಗಳು, ಒಂದೊಂದ್ಸರಿ 10 ವೀಲು 6 ವೀಲ್ ಗಾಡಿಗಳು ಸಹ ಇಲ್ಲಿ ಟ್ರಾಬಲ್ ಕೊಡ್ತಾ ಇರ್ತವೆ. ಮತ್ತು ಹತ್ತಕ್ಕಾಗ್ದಿರ ಒದ್ದಾಡ್ತಾ ಇರ್ತವೆ. ಸೊ ಅದರಿಂದಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ವೇಳ ಎಲ್ಲ ಕಾಣಿಸುತ್ತೆ. ಆ ಥರ ಇದೆ ಇಲ್ಲಿ. ನೋಡ್ರಿ, ಇದು ಏನಕ್ಕೆ ನೋಡ್ತಾ ಇದ್ದೀರೋ, ಇದೇ ಹತ್ರನೇ ಗಾಡಿಗಳು ತುಂಬ ಒದ್ದಾಡೋದು. ಅದರಿಂದಾಗಿ ಫುಲ್ಲು ರೈಟಲ್ಲಿ ಇಟ್ಕೊಂಡು ಫುಲ್ಲು ಈ ಥರ ಫುಲ್ಲಾಗಿ ಎಡ್ಜಿಗೆ ತಗೊಂಡು ಹಿಂಗೆ ಹಚ್ಚಿದ್ರೆ ಹತ್ತುತ್ತೆ. ಇಲ್ಲಾಂದರೆ ಅಲ್ಲಿ ಮೋಷನ್ ತಗೊಳ್ಳೋದು ಸ್ಟಾರ್ಟ್ ಆಗಿಬಿಡುತ್ತೆ, ಮೋಷನ್ ಕಟ್ಟಾಗಿಬಿಡುತ್ತೆ. ಮೋಷನ್ ಇಲ್ಲ, ಪಿಕಪ್ ಇಲ್ದಿರ ಹಂಗೆ ಹಚ್ಚಕ್ಕೆ ಹೋದರೆ ಗೇರ್ ಚೇಂಜ್ ಮಾಡಬೇಕು, ಅಲ್ಲೇ ನಿಂತ್ಕೊಬಿಡುತ್ತೆ ಗಾಡಿ. ಟರ್ನಿಂಗಲ್ಲಿ ಸುಮಾರು ಗಾಡಿಗಳು ಅಲ್ಲೇ ಇದಾಗೋದು. ನೋಡಿ, ದೊಡ್ಡ ಗಾಡಿ ಹೆಂಗೆ ಹೋಗ್ತೈತೆ, ಖಾಲಿ ಗಾಡಿ, ಅದು ಖಾಲಿ ಗಾಡಿ ಆಗಿರೋದಕ್ಕೆ ಹೆಂಗೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ನೋಡ್ರಿ. ಖಾಲಿ ಗಾಡಿಗಳು ಹೋಗ್ಬಿಡ್ತವೆ. ಖಾಲಿ ಗಾಡಿ ಆದರೂ ಕೂಡ ಅದು ತೂಕ ಜಾಸ್ತಿನೇ ಇರುತ್ತೆ. ಇಲ್ಲಿಂದ ನೋಡಿದ್ರೆ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಇಲ್ಲಿಂದು ಫೋಟೋಸ್ ಎಲ್ಲ ತೆಗ್ದಿದ್ದೀನಿ. ಅಂದರೆ ರೈನಿ ಸೀಸನ್ನಲ್ಲಿ ಒಂದ್ಸರಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ರಿ, ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ. ಸತಾರ, ಕರಾಡ್ ಎಲ್ಲ ಪಾಸ್ ಮಾಡಿಕೊಂಡು ಕೋಲ್ಹಾಪುರ ಎಲ್ಲ ಪಾಸ್ ಮಾಡಿಕೊಂಡು ಬಾರ್ಡ್ರ್ ಮೇಲೆ ಶಿಸ್ತಾಗಿ ಬೆಳಗಾವಿ, ಧಾರವಾಡ, ಹುಬ್ಳಿ, ಅಲ್ಲಿಂದ ಬಂಕಾಪುರದ ರಸ್ತೆಯಲ್ಲಿ ಆನಗಲ್ಲು, ಶಿರಾಳಕೊಪ್ಪ, ಶಿಕಾರಿಪುರ, ಸವಳಂಗ, ಶಿವಮೊಗ್ಗಕ್ಕೆ ಬಂದಿದ್ದೀವಿ. ತುಂಬ ಹೈಟ್ ಇರೋದ್ರಿಂದಾಗಿ ಲೈನು ಎಲ್ಲ ನೋಡ್ಕೊಂಬರ್ಬೇಕಾಗಿತ್ತು. ಅದರಿಂದಾಗಿ ವಿಡಿಯೋ ಏನು ಸರಿಯಾಗಿ ಮಾಡಲಿಲ್ಲ ಆ ರಸ್ತೆಯಲ್ಲಿ ಎಲ್ಲ. ಅಲ್ಲೇ ನಾನು ಮುಲ್ಲಾ ಡಾಬಾದಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆರಾಮಾಗಿ ಬಂದಿದ್ದು. ನೋಡಿರಿ, ಇಲ್ಲೇ ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡ್ ಹಿಂದೆಗಡೆನೇ ಖಾಲಿ ಆಗೋದು. ಈಗ ಇಲ್ಲೇ ಖಾಲಿ ಆಗುತ್ತೆ. ಈಗ ನೋಡಿರಿ ಎಷ್ಟೊಂದು ಹೈಟ್ ಐತೆ. ಆ ಪೈಪ್ ಐತೆ ನೋಡಿರಿ, ಲೈನು ಸ್ವಲ್ಪ ಇಷ್ಟರಲ್ಲಿ ಐತೆ. ಲೈನೆಲ್ಲ ಬರೀ ವೈರ್ಗಳವು, ಅಷ್ಟು ಹೈಟ್ ಐತೆ ಅದು. ಅದರಿಂದಾಗಿ ಆ ಲೈನ್ಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಶಿರಾಳಕೊಪ್ಪದಲ್ಲಿ ಅದೇನೋ ಫಂಕ್ಷನ್ ಇರೋದ್ರಿಂದಾಗಿ ತುಂಬ ಇದಾಕಿದ್ರು ಲೈಟಿಂಗ್ಸ್ ಎಲ್ಲ. ಅಲ್ಲೆಲ್ಲ ನೋಡಿಕೊಂಡು ಪಾಸ್ ಮಾಡ್ಕೊಂಡು ಬರೋದು ತುಂಬ ಲೇಟ್ ಆಯಿತು. ಡೀಸೆಲ್ ಹಾಕ್ಸ್ಕೊಂಡು, ಡೀಸೆಲ್ ಬೇರೆ ರಿಸರ್ವ್ ಬಂದಿತ್ತು, ಅದು ಡೀಸೆಲ್ ಹಾಕ್ಸ್ಕೊಂಡು ಎಲ್ಲ ಮಾಡ್ಕೊಂಬರೋದು. ಇದು ತುಂಬ ಸುಸ್ತು ಬೇರೆ ಆಗಿದ್ನಲ್ಲ, ಇವೆಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಡ್ತು. ಕೊನೆಗೂ ಶಿವಮೊಗ್ಗ ಬಂದು ತಲುಪಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಇರೋ ಕಂಟೆಂಟು ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ತೀರಾ ಅಂತ ಭಾವಿಸ್ತಾ ಇರ್ತೀನಿ. ರಾತ್ರಿ 2:30 ಆಗೈತೆ. ಈಗ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.